ಸುಪ್ರೀತ್ ಗಾಂಧಾರ ಅವರು ದರ್ಶನ್ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದನೇ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರಾ ಅಥವಾ ನೆಗೆಟಿವ್ ಆಗಿ ಕಾಣ್ತಾರಾ ಅಂತ ಹೊತ್ತು ದರ್ಶನ್ಗೆ ಯಾಕೆ ಸಾಂಗ್ ಮಾಡ್ತೀಯಾ, ಬೇರೆಯವ್ರಿಗೆ ಯಾಕೆ ಮಾಡಲ್ಲ ಅದೇ ತುಂಬ ಜನ ಕೇಳ್ತಾರೆ, ಇಂಡಸ್ಟ್ರಿಯವರೇ ಕೇಳ್ತಾರೆ ನನಗೆ, ಯಾಕೆ ನೀವು ಸುದೀಪ್ ಸರ್ ಮಾಡಲ್ಲ, ಬೇರೆಯವ್ರಿಗೆ ಮಾಡಲ್ಲ. ಕಿಚ್ಚ ಮತ್ತೆ ದಚ್ಚು ಅವರು ಅವರಿಬ್ಬರ ಸ್ನೇಹ ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಈಗಲೂ ಕೂಡ ಅವ್ರು ಚೆನ್ನಾಗೇ ಇದ್ದಾರೆ. ಇಲ್ಲಿ ಕೆಲವರು ಸೊ ಅವರಿಬ್ಬರು ಒಂದಾದರೆ ಸರ್ ನಿಜವಾಗ್ಲೂ ಹೇಳ್ತೀನಿ ಅದು ಆನೆ ಬಲ ಇದ್ದಂಗೆ, ಆನೆ ಬಲಕ್ಕಿಂತ ಜಾಸ್ತಿ. ಸುದೀಪ್ ಸರ್ ಯಾವತ್ತೂ ದರ್ಶನ್ ಸರ್ನ ಬಿಟ್ಕೊಡೋದಿಲ್ಲ. ನಿಮಗೆ ಬಿಗ್ ಬಾಸ್ ಅವಕಾಶ ಬಂದಿತ್ತಾ ಅಥವಾ ನೀವೇನಾದ್ರು ಬಂದ್ರೆ ಇನ್ ಕೇಸ್ ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಗ್ತೀರಾ ಅಂತ? ತುಂಬ ಜನಕ್ಕೆ ಯಾರು ವೈರಲ್ ಆಗ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ, ಟ್ರೋಲ್ ಆಗಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ. ಒಬ್ಬ ಕಲಾವಿದನಿಗೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು TRP ನೋಡಬೇಡಿ. ಇವಾಗ ಎಷ್ಟೋ ಜನ ಬಿಗ್ ಬಾಸ್ ದುಡ್ಡು ಕೊಟ್ಬಿಟ್ಟೆ ಹೋಗಿರ್ಬೋದು. ಇವಾಗ ನಾನು ಸರಿಗಮಪಲ್ಲಿ ಹಾಡಿದ್ದೀನಿ ಸರ್, ಕರ್ಕೊಂಡೋಗಿ ನನ್ನ ಪಪ್ಪೆಟ್ ಶೋ ಥರ ತೋರಿಸ್ಬಿಟ್ರು ನನ್ನ ಆ ಶೋ ಅಲ್ಲಿ ನನ್ನನ್ನು. ಸೊ ಆ ನೆಗೆಟಿವ್ ಮಾತಾಡುವಂತವ್ರಿಗೆ ಸುಪ್ರೀತ್ ಗಾಂಧಾರ ಅವರು ಏನ್ ಹೇಳ್ತಾರೆ ಅಂತ? ಅವಾಗಿದ್ದ ಸುಪ್ರೀತ್ ಗಾಂಧಾರನೇ ಬೇರೆ, ಇವಾಗಿನ ಸುಪ್ರೀತ್ ಗಾಂಧಾರನೇ ಬೇರೆ ಸರ್. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಮಾರ್ಕೆಟಲ್ಲಿ ಇರಬೇಕು, ನನಗೆ ಗೊತ್ತಿರೋದು. ಯಾಕೆ ದರ್ಶನ್ ಅವರು ಅಂದ್ರೆ ಸುಪ್ರೀತ್ ಗಾಂಧಾರ ಅವರಿಗೆ ಹುಚ್ಚು ಪ್ರೀತಿ ಅಂತ? ಅವ್ರ ವ್ಯಕ್ತಿತ್ವ ಹಂಗೆ ಇದೆ, ರಿಯಲ್ ಲೈಫಲ್ಲೂ ಹಂಗೆ ಇದೆ, ಸ್ಕ್ರೀನ್ ಮೇಲೂ ಅದನ್ನೇ ತೋರಿಸ್ತಾರ ಅವರು. ಯಾರು ಅವ್ರ ಹೆಸರು ಯೂಸ್ ಮಾಡ್ಕೋತಾರ, ಸುಮ್ಮನೆ ಯೂಸ್ ಮಾಡ್ಕೋಬೇಡಿ. ಯಾವ ರೀತಿಯಂತಹ ಹಾಡನ್ನ ಮಾಡಿದ್ರ ದರ್ಶನ್ ಅವ್ರಿಗಾಗಿ? ಒಂದು ಸರ್ಪ್ರೈಸ್ ಇಟ್ಟಿದ್ದೀನಿ ಸಾಂಗಲ್ಲಿ, ಹೀರೋಯಿನ್ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ವರ್ಷದ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹೇ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಹೇ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಮುಂದಕ್ಕೈತೆ ಮಾರಿ ಹಬ್ಬ ಎಲ್ರೂ ನೋಡಿ. ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳೆಲ್ಲರೂ ಸಹ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ದರ್ಶನ್ ಅವರ ಹುಟ್ಟುಹಬ್ಬ ಬರ್ದಿದ್ರೆ ಸಾಕು, ಪ್ರತಿ ವರ್ಷ ಅವರ ಅಭಿಮಾನಿಗಳೆಲ್ಲರೂ ಸಹ ವಿಭಿನ್ನವಾದಂತಹ ಮತ್ತು ವಿಶೇಷವಾದಂತಹ ಒಂದು ಸಾಂಗ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳಾಗಿರ್ಬೋದು ಮಾಡ್ತಾರೆ. ಅದೇ ರೀತಿ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ತಮ್ಮ ಮ್ಯೂಸಿಕ್ ಮುಖಾಂತರ ಸ್ಯಾಂಡಲ್ವುಡ್ ಸಿರಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡುವಂತಹ ನಿಮ್ಮೆಲ್ಲರ ಪ್ರೀತಿಯ ಸಿಂಗರ್ ಸುಪ್ರೀತ್ ಗಾಂಧಾರ ಅವರು ಇವತ್ತು ನಮ್ಮ ಬಾಸ್ ಟಿವಿಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಸಾಂಗ್ ಒಂದನ್ನ ಅವರು ಮಾಡಿದಾರಂತೆ. ಈಗಾಗಲೇ ಹಲವಾರು ವರ್ಷಗಳ ಮೂಲಕ ಅವರು ತಮ್ಮ ಒಂದು ಗಾಯನದ ಮೂಲಕ ಆಗಿರ್ಬೋದು, ಸಂಗೀತ ನಿರ್ದೇಶನದ ಮೂಲಕ ಈಗಾಗಲೇ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಚಿರಪರಿಚಿತರಾಗಿದ್ದಾರೆ. ಸೊ ಈ ವರ್ಷ ಹುಟ್ಟುಹಬ್ಬಕ್ಕೆ ದರ್ಶನ್ ಅವರಿಗೆ ಯಾವ ರೀತಿ ಸ್ಪೆಷಲ್ ಸಾಂಗ್ ಅನ್ನ ಒಂದು ಗಿಫ್ಟ್ ಆಗಿ ಕೊಡ್ತಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಸುಪ್ರೀತ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್. ಲಾಸ್ಟ್ ಟೈಮ್ ನೀವು ಸಿಕ್ಕಿದಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಈಗ ಆರಾಮಾಗಿದ್ದೀನಿ, ಎಲ್ಲ ಕ್ಲಿಯರ್ ಆಗಿ ಭಗವಂತನ ಆಶೀರ್ವಾದ, ನಮ್ಮ ಮನೆ ದೇವರ ಆಶೀರ್ವಾದ, ಶ್ರೀ ರೇಣುಕಲ್ಲಮ್ಮ ದೇವಿನ ನೆನೆಸ್ಕೊಳ್ತಾ ಇವತ್ತೆಲ್ಲ ಸೂಪರಾಗಿ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವು ಒಂಥರ ದರ್ಶನ್ ಅವರ ಪಕ್ಕಾ ಅಭಿಮಾನಿ. ಸೊ ಯಾಕಂತಂದ್ರೆ ನಿಮ್ಮ ಒಂದು ಗಾಯನದ ಮೂಲಕ ಆಗಿರ್ಬೋದು, ಮಾತಿನ ಮೂಲಕ ಆಗಿರ್ಬೋದು, ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಅದು ಒಂದೊಂದು ಒಳ್ಳೊಳ್ಳೆ ಕೆಲಸಗಳು, ಅವರ ಒಂದು ಇನ್ಸ್ಪಿರೇಷನ್ ತಗೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ. ಅದೇ ರೀತಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಆಗಿ ಸ್ಪೆಷಲ್ ಸಾಂಗ್ಸ್ ಅನ್ನ ರಿಲೀಸ್ ಮಾಡ್ತೀರಾ. ಸೊ ಈ ವರ್ಷ ಇನ್ನೇನು 2 ದಿನಗಳಷ್ಟೇ ಬಾಕಿ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿಯಂತಹ ಹಾಡನ್ನ ಮಾಡಿದ್ರ ದರ್ಶನ್ ಅವ್ರಿಗಾಗಿ? ಸರ್, ಇದು 2 ದಿನ ಬಾಕಿ ಅಂತಲ್ಲ, ಬಟ್ ನಾನು ಒಂದು 2 ತಿಂಗಳ ಹಿಂದೆನೇ ರೆಡಿ ಮಾಡ್ಕೋತೀನಿ ಹಾಡು ಮಾಡೋಕ್ಕೆ. ಕಂಪೋಸಿಂಗ್ ಮಾಡಿ ಇಟ್ಕೊಂಡು ಇನ್ನೊಂದು 2 ದಿನ ಅಂತ ನೀವು ಹೇಳಿದ್ರಲ್ಲ, ಸೊ ನಮ್ಗೆ 2 ದಿನ ಅಂತಲ್ಲ, ನಾವು ಹೆಂಗೆ ಅಂದರೆ ದರ್ಶನ್ ಸರ್ ಅಭಿಮಾನಿಯಾಗಿ ನಾನು ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಕಾಯ್ತಿರ್ತಾರೆ, ಒಂದು ಸಾಂಗ್ ಬರುತ್ತೆ, ರಿಲೀಸ್ ಆಗುತ್ತೆ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಪ್ರತಿ ವರ್ಷಕ್ಕೂ ನಾನು ಇದು 10ನೇ ಸಾಂಗು, 10th ಇಯರ್ ಆ್ಯನಿವರ್ಸರಿ ಥರ. ನನಗೊಂಥರ 10ನೇ ವರ್ಷ ಅಂದರೆ ಒಂದು 3 ಸಿನಿಮಾದ ಲೆಕ್ಕ ಆಗೋಯ್ತು ನನಗೆ. ಒಂದು ಸಿನಿಮಾಗೆ 3 ಹಾಡು ಅಂದ್ರೂ 10 ಸಾಂಗ್, ಮೂರು ಲೆಕ್ಕಾಚಾರ ಆಗೋಯ್ತು, 3 ಸಿನಿಮಾ ಲೆಕ್ಕಾಚಾರ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಇವಾಗ ಇನ್ನೇನು 2 ದಿನ ಇದೆ ಸಾಂಗು, ನಂದು ನಾಳೆ ರಿಲೀಸ್ ಇದೆ, 13ನೇ ತಾರೀಕು ರಿಲೀಸ್ ಇದೆ. ಸೊ ತುಂಬ ಜನ ಫೋನ್ ಮಾಡೋರು ನನಗೆ, ಯಾವಾಗ ಅಣ್ಣ ಬೇಗ ಬಿಡಿ, ಅಟ್ಲೀಸ್ಟ್ ಗ್ಲಿಪ್ಸ್ ಆದರೂ ಬಿಡಿ ಅಂತ. ನಾನು ಎಲ್ಲೂ ಗ್ಲಿಪ್ಸ್ ಬಿಟ್ಟಿಲ್ಲ, ಬಿಕಾಸ್ ಒಂದು ಸರ್ಪ್ರೈಸ್ ಇಟ್ಟಿದ್ದೀನಿ ಸಾಂಗಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲರೂ ಸಾಂಗೇ ನೋಡಲಿ, ಡೈರೆಕ್ಟಾಗಿ ಸಾಂಗ್ ನೋಡಲಿ. ಬಾಸ್ ಟಿವಿ ಅಂತ ಬರೀ ಇದೆಯಲ್ಲ, ಇದರಲ್ಲೂ ಬಾಸ್ ಏನಕ್ಕೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳಿದ್ದೀವಿ. ವಿಭಿನ್ನವಾಗಿದೆ ಸರ್ ಈ ಸಲ ಏನು ಹೇಳ್ಬೋದು ಅಂದರೆ, ಪ್ರತಿ ವರ್ಷ ನಾನು ಒಂದೇ ಸಿಂಗರ್ ಇರ್ತಿದ್ರು, ಈ ಸಲ ಮೇಲ್ ಪ್ಲಸ್ ಫೀಮೇಲ್ ಸಿಂಗರ್ ಇದ್ದಾರೆ. ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ಬೋದು, ಕುಣಿಬೋದು, ಮಜಾ ಮಾಡ್ಬೋದು. ಎಲ್ಲ ನೆಕ್ಸ್ಟು ಆರ್ಕೆಸ್ಟ್ರಾಗಳಲ್ಲಿ ಈ ಹಾಡನ್ನು ಪ್ಲೇ ಮಾಡ್ಬೋದು, ಆ ಥರ ಒಂದು ಸಾಂಗು. ಸೊ ಸಿಕ್ಕಾಪಟ್ಟೆ ಹೈಪ್ ಅಂತೂ ಕ್ರಿಯೇಟ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಳ್ತಿದೆ. ಬಿಕಾಸ್ ನಿಮ್ಮ ಮಾತುಗಳಲ್ಲಿ ಕೇಳ್ತಾ ಇದ್ದೀನಿ ನಾನು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷ ನೀವು ಮಾಡಿದಾಗಲೆಲ್ಲನೂ ಸಹ ಒಂದು 10ನೇ ವರ್ಷದ ಸಾಂಗ್ ಇದು. ಒಂದು ಸ್ಪೆಷಲ್ 10ನೇ ವರ್ಷದಾದ್ರೆ ಇನ್ನೊಂದು ದರ್ಶನ್ ಅವರ ಸ್ಪೆಷಲ್ ಬರ್ತ್ಡೇ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ
ಸೊ ಮೇಲ್ ವರ್ಷನ್ ಪ್ಲಸ್ ಫಿಮೇಲ್ ವರ್ಷನ್, ಮೇಲ್ ಸಿಂಗರ್ ಪ್ಲಸ್ ಫಿಮೇಲ್ ಸಿಂಗರ್ ಇಬ್ರು ಇರೋದ್ರಿಂದ ಸೊ ಎಷ್ಟು ದಿನ ಟೈಮ್ ತಗೊಂಡ್ರಿ, ಯಾವ ರೀತಿ ಅಂತ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡ್ರಿ ಒಂದು ಸಾಂಗ್ ಮಾಡೋದಕ್ಕೆ ಅಂತ? ಸರ್ ಈ ವರ್ಷ ಭಾಳ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ, ಬಿಕಾಸ್ 10th ಇಯರ್ ಅಂತ ಅಂದ್ಕೊಂಡ್ವಿ. ಇದಕ್ಕೆ ವಿಡಿಯೋ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ಜಸ್ಟ್ ಲಿರಿಕಲ್ ವಿಡಿಯೋ ಬಿಡ್ತೀವಿ ನಾಳೆ. ಅದಾಗಿದ ತಕ್ಷಣ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆವಾಗ ನಿಮಗೆ ಇದೇ ಸಾಂಗು ವಿಡಿಯೋ ಮುಖಾಂತರ ಬರುತ್ತೆ. ನಾನೊಂದು ಹಿಂಟ್ ಕೊಡ್ತೀನಿ, ಒಂದು ಹೀರೋಯಿನ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೊರಗಡೆ ಬರುತ್ತೆ ಅಂದರೆ ನಾನು ಈಗ ಬಿಡಲ್ಲ, ಅದನ್ನು ಒಂದು ವಿಡಿಯೋ ಮುಖಾಂತರ ಡೆವಿಲ್ ಸಿನಿಮಾ ರಿಲೀಸ್ ಟೈಮಲ್ಲಿ ಇದನ್ನು ಬಿಡೋಣ ಅಂತ ಪ್ಲಾನ್ ಇಟ್ಟಿದೆ. ಅಂದರೆ ವಿಡಿಯೋ, ಲಿರಿಕಲ್ ವಿಡಿಯೋ ನಾಳೆ ರಿಲೀಸ್ ಆಗುತ್ತೆ. ಹಿಂಗೆ ಈ ವರ್ಷದ ಹಾಡಿಗೆ ನಾವು ಭಾಳ ಪ್ರಿಪ್ರೇಷನ್ಸ್ ಮಾಡಿದ್ವಿ ಸರ್. ಎಕ್ಸ್ಪೆಷಲಿ ನಾನು ಅನ್ನೋದಕ್ಕಿಂತ ನನ್ನ ಟೀಮ್. ಸೊ ನನ್ನ ಒಬ್ಬನೇ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ, ನನ್ನ ಟೀಮ್ ಯಾವಾಗೂ ನನ್ನ ಜೊತೆಲಿ ಸಪೋರ್ಟ್ ಆಗಿರ್ತಾರೆ. ಲಿರಿಕ್ಸ್ ದಿಲೀಪ್ ಸೇತು ಅಂತ, ಜೋಗಿ ಪ್ರೇಮ್ ಶಿಷ್ಯ ಅವರು. ಸೊ ಆಮೇಲೆ ಈ ಸಲ ನಮ್ಮ ವೇದ ವಿ ಭಟ್ ಅಂತ, ಅವರು ಲಿಟಿಲ್ ಚಾಂಪ್ಸಲ್ಲಿದ್ದು, ಸರೆಗಮಪ ಲಿಟಿಲ್ ಚಾಂಪ್ಸಲ್ಲಿ. ಸೊ ಅವ್ರ ಕೈಲಿ ಫೀಮೇಲ್ ಹಾಡಿಸಿದ್ದೀನಿ. ಸೊ ಜೊತೆಗೆ ನಮ್ಮ ಇಡೀ ಟೀಮ್ ಏನಿದೆ, ನನಗೆ ಸ್ಟುಡಿಯೋ ಇಂಜಿನಿಯರಿಂಗ್ ಹಿಡಿದು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿರೋರಿಂದ ಹಿಡಿದು ಎಡಿಟರು ಇರ್ಬೋದು, ಪೋಸ್ಟರ್ ಡಿಸೈನರ್ಸ್ ಇರ್ಬೋದು, ಎಲ್ಲರೂ ಕೂಡ ಒಂದು ಸಾಂಗ್ ಮಾಡೋದು ಅಷ್ಟು ಈಸಿ ವಿಚಾರ ಅಲ್ಲ. ಪ್ರತಿ ವರ್ಷ ನಾನು ಮಾಡಿದಾಗ್ಲೂ ಒಂದು ಬಜೆಟ್ ಏನೋ ಆಗ್ತಿತ್ತು, ಬಟ್ ಈ ವರ್ಷದ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಬಟ್ ಪರವಾಗಿಲ್ಲ, ನಾವು ದರ್ಶನ್ ಸರ್ಗೋಸ್ಕರ, ಬಾಸ್ಗೋಸ್ಕರ ಅದೆಷ್ಟೇ ಖರ್ಚಾಗಲಿ ಅಂದರೆ ಅದು ಅಭಿಮಾನಿಗಳಾಗಿ ನಾವು ಮಾಡೇ ಮಾಡ್ತೀವಿ. ಈ ವರ್ಷದ ಹಾಡು ಒಂದು ಕಣಿ ಹೇಳ್ತಾ, ಅಂದರೆ ಹೆಂಗಂದರೆ ಒಬ್ರು ಕಣಿ ಹೇಳ್ಕೊಂಡು ಹೋಗ್ತಿರ್ತಾನೆ, ಒಂದು ಹೆಣ್ಣು ಮಗಳು ಕಣಿ ಹೇಳ್ತೀವಮ್ಮ, ಕಣಿ ಹೇಳ್ತೀವಿ ಅಂತ ಬರ್ತಿರ್ತಾಳೆ. ನಮ್ಮ ಬಾಸ್ ಬಗ್ಗೆ ಆ ಹುಡುಗಿ ಬಂದು ಕಣಿ ಹೇಳೋದು. ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ಸಾಂಗ್ ಮುಗಿಯೋವರೆಗೂ ಕಣಿ ಮುಖಾಂತರನೇ ಹೋಗುತ್ತೆ. ಎಕ್ಸಾಂಪಲು, ಯಾರಾದ್ರೂ ನೀವು ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ ಎಲ್ಲೋ ಒಂದು ಕಡೆ. ಸೊ ಹೋಗ್ಬಿಟ್ಟು ಒಂದು ಶಾಸ್ತ್ರ ಹೇಳಿ, ನನ್ನ ಬಗ್ಗೆ ಶಾಸ್ತ್ರ ಹೇಳಿ ಅಂದ ತಕ್ಷಣ ಅವರು ಹೌದಾ ನಿನ್ನ ಬಗ್ಗೆ ಅಂದ್ಬಿಟ್ಟು ಅವರೆಲ್ಲ ಇಮಿಡಿಯೇಟಾಗಿ ನಿಮ್ಮನ್ನು ನೋಡಿದ ತಕ್ಷಣ ಕೆಲವ್ರು ಹೇಳ್ತಾರೆ. ಸೊ ಆ ಥರ ಇದು ಕಣಿ ಹೇಳೋ ಥರ ಒಂದು ಸಾಂಗು, ಕಂಪ್ಲೀಟು ದರ್ಶನ್ ಫ್ಯಾನ್ಸ್ಗೆ ಕಣಿ ಹೇಳೋ ಥರ, ಆ ಥರ ಒಂದು ಪ್ಯಾಟರ್ನಲ್ಲಿ ಸಾಂಗ್ ಹೋಗುತ್ತೆ. ರಿಲೀಸ್ ಆದಮೇಲೆ ನೀವೇ ನೋಡ್ತೀರಾ. ಸೊ ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ ಸಾಂಗು, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿದ್ದೆಲ್ಲ ಆಡಿಯನ್ಸಿಗೆ ಬಿಟ್ಬಿಡೋದು. ಸೊ ಕರ್ನಾಟಕ ಜನತೆ ಎಲ್ಲ ದರ್ಶನ್ ಸರ್ ಫ್ಯಾನ್ಸು ಸಖತ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಫ್ಯಾನ್ಸ್ ಹೆಂಗೆ ಅಂದರೆ, ದರ್ಶನ್ ಫ್ಯಾನ್ಸ್ ಒಂದಷ್ಟು ಫ್ಯಾನ್ ಪೇಜ್ಗಳಿದೆ. ಅಷ್ಟು ಫ್ಯಾನ್ ಪೇಜ್ಗಳು ಒಂದು ಪೋಸ್ಟ್ ಹಾಕಿದ್ರೆ ಇಮ್ಮಿಡಿಯೇಟ್ ಪೋಸ್ಟ್ ಹಾಕ್ತಾರೆ, ಇಮ್ಮಿಡಿಯೇಟ್ ಶೇರ್ ಮಾಡ್ತಾರೆ. ನಾನು ಯಾವ್ದಾದ್ರು ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟರು ಅದನ್ನು ಕಟ್ ಮಾಡಿ ಅವ್ರ ಪೇಜಲ್ಲಿ ಹಾಕ್ಕೊಳ್ತಾರೆ. ಸೊ ಭಾಳ ಖುಷಿ ಆಗುತ್ತೆ ಸರ್. ನಾನು ಎಲ್ಲೋ ಇದ್ದಿದ್ದು ಒಬ್ಬ ಮೂಲೆಯಲ್ಲಿದ್ದ ಒಬ್ಬ ಹುಡುಗನ್ನ ಕರ್ಕೊಂಬಂದು ಈ ಚೇರ್ ಮೇಲೆ ಕೂರಿಸಿದ್ದಾರೆ ಅಂದಾಗ ಭಾಳ ಖುಷಿ ಆಗುತ್ತೆ. ಇದೆಲ್ಲ ನಾನು ದರ್ಶನ್ ಸರ್ಗೆ, ನಮ್ಮ ಬಾಸಿಗೆ ಸಲ್ಲಬೇಕು. ಜೊತೆಗೆ ಅವರ ಇಡೀ ಕುಟುಂಬ ಏನಿದೆ ಸರ್, ಡಿ ಕಂಪನಿ ಇರ್ಬೋದು, ಒಂದಷ್ಟು ಅಷ್ಟು ಫ್ಯಾನ್ ಪೇಜ್ಗಳಿಗೂ, ಜೊತೆಗೆ ದರ್ಶನ್ ಸರ್ ಕುಟುಂಬ ಇದೆಯಲ್ಲ ಸರ್, ಆ ಕುಟುಂಬಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಏನಕ್ಕೆ ಅಂದರೆ ಇವತ್ತು ಸುಪ್ರೀತ್ ಗಾಂಧಾರ ಅನ್ನೋ ಒಂದು ಹೆಸರು ಗುರುತಿಡಿದು ಒಂದಷ್ಟು ಜನ ಮಾತಾಡಿಸ್ತಾರೆ ಅಂದಾಗ ಹೆಮ್ಮೆ ಆಗುತ್ತೆ ಸರ್ ನನಗೆ. ಬಟ್ ಬಿಫೋರ್ಗೂ ಇವಾಗಲೂ ನಾನು ಕಂಪೇರ್ ಮಾಡಿಕೊಂಡ್ರೆ ಅವಾಗಿದ್ದ ಸುಪ್ರೀತ್ ಗಾಂಧಾರನೇ ಬೇರೆ, ಇವಾಗಿನ ಸುಪ್ರೀತ್ ಗಾಂಧಾರನೇ ಬೇರೆ. ಅಂದರೆ ಅಜಗಜಾಂತರ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ. ಮುಂಚೆ ನಾನು ಫೋನ್ ಮಾಡಿ ನಾನೇ ಕೇಳ್ತಿದ್ದೆ, ಸರ್ ಒಂದು ಇಂಟರ್ವ್ಯೂ ಮಾಡಿಕೊಡಿ, ನಾನೊಂದು ಸಾಂಗ್ ಮಾಡಿದ್ದೀನಿ ಅಂತ ನಾನೇ ಕೇಳ್ಕೊತಿದ್ದೆ. ಸೊ ಇವತ್ತು ಅವರೇ ಫೋನ್ ಮಾಡಿ ನಿಮ್ದೊಂದು ಇಂಟರ್ವ್ಯೂ ಬೇಕು ಅಂತ ಕೇಳಿದೆ ಅಂದರೆ ಎಲ್ಲ ನನಗೆ ಕೊಡಿಸಿರೋದೇ ಅಭಿಮಾನಿಗಳು ಸರ್. ದರ್ಶನ್ ಸರ್ ಅಭಿಮಾನಿಗಳೇ ಬಾಸು, ಅವ್ರ ಕುಟುಂಬ. ಜೊತೆಗೆ ಒಂದಷ್ಟು ಜನ ನನಗೆ ಮೀಡಿಯಾದಲ್ಲೂ ಹೆಲ್ಪ್ ಮಾಡಿದ್ದಾರೆ, ಒಂದಷ್ಟು ಜನ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ನನ್ನ ಆಡಿಯನ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಮುಂದಕ್ಕೆ ನಾನು ಏನೇ ಕೆಲಸ ಮಾಡಿದ್ರು ಅವ್ರು ನನ್ನ ಜೊತೆಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಜೊತೆಲಿ ಇರ್ತಾರೆ. ಸೊ ಬಾಸ್ ಯಾವಾಗಲೂ ಇರ್ತಾರೆ ಸರ್ ನನ್ನ ಜೊತೆ. ಯಾಕಂದರೆ ನಾನು ಮೊದಲನೇ ಹಾಡು 2017ರಲ್ಲಿ ಮಾಡಿದಾಗ ನಾನು ಯಾರು ಏನು ಅಂತ ಗೊತ್ತಿಲ್ಲ. ನಾನೊಬ್ಬ ಆರ್ಕೆಸ್ಟ್ರಾ ಸಿಂಗರು ಸರ್. ಆವಾಗ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದವನು. ಒಂದು 2-3 ಕೆಲಸ ಮಾಡಿದ್ದೆ. ಆವಾಗ ದರ್ಶನ್ ಸರೇ ನೋಡಿ ಆ ಸಾಂಗ್ನ ಹುಡುಗನ ಕರೀರಿ ಅಂತ ಮನೆಗೆ ಕರೆಸಿ, ಅದು ಬರ್ತ್ಡೇ ದಿನಾನೇ ನನ್ನ ಕರೆಸ್ಕೊಂಡು ಸಾಂಗ್ ಅವರೇ ರಿಲೀಸ್ ಮಾಡಿಕೊಟ್ಟು, ಚಿನ್ನ ಹಿಂಗೆ ಎರಡು ತಟ್ಟಿ ಹಿಂಗೆ ನನಗೆ, ಜೈ ಚಿನ್ನ ನೀನು ಮಾಡೋಗು, ಬೆಳಿ ಹೋಗು ಅಂದ್ಬಿಟ್ಟು ಅದೊಂದು ಶೇಕ್ ಹ್ಯಾಂಡ್ ಇದೆಯಲ್ಲ ಸರ್, ಆ ಶೇಕ್ ಹ್ಯಾಂಡು ಈಗ ಬೆನ್ ತಟ್ಟಿದ್ದು, ಹಿಂಗೆ ತೊಡೆ ಮುಟ್ಟಿದ್ದು, ಆ ಮೂಮೆಂಟು ಸಹ, ಆ ವೈಬ್ರೇಷನ್ ನನಗೆ ಇವತ್ತು ನನಗೆ ಅದು ಕಣ್ಣು ಕಟ್ಟದಂಗಿದೆ ನನಗೆ ಈಗಲೂ. ಆ ಒಂದು ಮೂಮೆಂಟ್ ಅವತ್ತಿಂದ ಇವತ್ತರೆಗೂ ನಾನು ನನ್ನ ಕೆಲಸದ ಮುಖಾಂತರ ಉತ್ತರ ಕೊಡ್ತೀನಿ ಹೊರತು. ತುಂಬ ಜನ ಹೇಳ್ತಾರೆ ತುಂಬ ಮಾತಾಡ್ತಾನೆ ಅಂತ. ಸರ್ ನಾನು ಯಾಕೆ ತುಂಬ ಮಾತಾಡ್ತೀನಿ ಅಂದರೆ, ನಾನು ಕೆಲಸ ಮಾತಾಡ್ತೀನಿ ಸರ್. ಕೆಲಸದ ಮುಖಾಂತರ ನಾನು ಮಾತಾಡೋದು, ಬೇರೆ ಮುಖಾಂತರ ನಾನು ಎಲ್ಲೂ ಮಾತಾಡಲ್ಲ. ನಾನು ಹ್ಞೂ ಅಂದರೂ ನಾನು ಮಾತಾಡಲ್ಲ.
ಬೇರೆ ವಿಚಾರಗಳು. ನನ್ನ ಕೆಲಸ ನಾನು ಮಾತಾಡ್ತೀನಿ. ನನ್ನ ಕೆಲಸದ ಬಗ್ಗೆ ಮಾತಾಡೋಕೆ ನನಗೇನು ಪ್ರಾಬ್ಲಮ್ಮ ಸರ್? ನನ್ನ ಕೆಲಸ ಮಾಡೀನಿ ಸ್ವಾಮಿ ನೋಡ್ರಿ ಅಂತ ಹೇಳ್ತೀನಿ. ಅದು ಬಿಟ್ಟು ಇವ್ನು ಜಾಸ್ತಿ ಮಾತಾಡ್ತಾನೆ ಅಂತ ಕೆಲ್ಸದ ಮಾತಾಡ್ತೀನಿ ಬಿಟ್ರೆ ಬೇರೆ ವಿಚಾರ ಮಾತಾಡಲ್ಲ. ಸೊ ಅದೊಂದು. ಸೊ ಅಷ್ಟೇ ಸರ್, ಇನ್ನೇನು ಹೇಳೋದು ನಾನು ನಿಮಗೆ. ಮಾತಾಡ್ತಾ ಒಂದು ಹೇಳಿದ್ರಿ, ಸುಮಾರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಬ್ರನ್ನ ಇಷ್ಟಪಡ್ಬೇಕು ಅಂದ್ರೆ ಎಲ್ಲಾರ ಮೈಂಡ್ ಸೆಟ್ ಒಂದೇ ತರ ಇರಲ್ಲ. ಕೆಲವರು ಇಷ್ಟಪಡ್ತಾರೆ, ಕೆಲವರು ಪ್ರೀತಿ ಮಾಡ್ತಾರೆ, ಕೆಲವರು ಅವ್ರ ಗುಣಗಳನ್ನ ಅಳವಡಿಸ್ಕೊಂತಾರೆ, ಕೆಲವರು ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನ ಅವರ ಬರ್ತ್ಡೇ ಪ್ರಯುಕ್ತ ಮಾಡ್ತಾರೆ. ಎಕ್ಸಾಂಪಲ್ ನಾವು ಇವಾಗ ಫೆಬ್ರವರಿ 16ಕ್ಕೆ ನೋಡ್ಬೋದು ಎಷ್ಟು ಜನ ಎಷ್ಟು ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅನ್ನದಾನ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಬೇರೆ ಬೇರೆ ಅನಾಥಾಶ್ರಮಗಳಿಗೆ ಒಂದು ಅಕ್ಕಿ ಕೊಡುವಂಥದ್ದಾಗಿರ್ಬೋದು, ರೇಷನ್ ಕೊಡುವಂಥದ್ದಾಗಿರ್ಬೋದು, ಅದೆಲ್ಲ ಮಾಡ್ತಾರೆ. ಸೊ ಈ ಎಲ್ಲೋ ಒಂದ್ ಕಡೆ ನಾವು ಎಷ್ಟೇ ಒಬ್ಬ ವ್ಯಕ್ತಿ ಏನೇ ನಾವು ಮಾಡಿದ್ರು ಕೂಡ ಪರ್ಫೆಕ್ಟ್ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಪ್ರಪಂಚದಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಇರ್ತಾರೆ. ಸೊ ನೆಗೆಟಿವ್ ಮಾತಾಡುವಂಥವ್ರು ಮಾತಾಡ್ತಾನೆ ಇರ್ತಾರೆ. ಸೊ ಆ ನೆಗೆಟಿವ್ ಮಾತಾಡುವಂಥವ್ರಿಗೆ ಸುಪ್ರೀತ್ ಗಾಂಧಾರ ಅವರು ಏನ್ ಹೇಳ್ತಾರೆ ಅಂತ. ಸರ್, ಮಾತಾಡೋರು ಅಲ್ಲೇ ಇರ್ತಾರೆ, ಕೆಲಸ ಮಾಡೋರು ಬೆಳೀತಿರ್ತಾರೆ. ನನ್ನ ಪ್ರಕಾರ ಅದು. ಅವರು ಆ ಥರ ಮಾತಾಡೋ ಬದಲು ಅವರು ಕೆಲಸ ಮಾಡಿದ್ರೆ ಅವರು ಬೆಳಿಬೋದು, ಅವರು ಸ್ಟಾರ್ ಆಗ್ಬೋದು. ನನ್ನ ಪ್ರಕಾರ ಇದು. ಸೊ ಯಾರ್ಯಾರು ನೆಗೆಟಿವ್ ಮಾತಾಡ್ತಾರೆ, ನನಗೆ ನೆಗೆಟಿವ್ ಕಮೆಂಟೇ ಬರ್ತಿರ್ಲಿಲ್ಲ ಮುಂಚೆ. ಸೊ ಈ ನಡುವೆ ನೆಗೆಟಿವ್ ಬರ್ತಿದ್ದೆ. ಅದು ಯಾಕಂತ ಗೊತ್ತಿಲ್ಲ, ರೀಸನ್ ಏನು ಅಂತ ಗೊತ್ತಿಲ್ಲ. ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ನೆಗೆಟಿವ್ ಬಂದ್ರೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ಬೇಕಂತೆ ಮನುಷ್ಯನ್ಗೆ. ಸೊ ಕಷ್ಟ ಸುಖ ಅನ್ನೋದು ಹೆಂಗಿರುತ್ತೋ ಪಾಸಿಟಿವ್ ನೆಗೆಟಿವ್ ಎರಡೂ ಒಂದೇ ನಮ್ಮ ಮನುಷ್ಯನ್ಗೆ. ನಾವು ಎರಡೂ ಅನುಭವಿಸ್ಬೇಕಂತೆ. ಮನುಷ್ಯ ಹುಟ್ಟಿದಾಗ ಅಂಬೆಗಾಲಲ್ಲಿ ನಡ್ಕೊಂಡ್ ಬರ್ತಾನೆ, ಆಮೇಲೆ ನಿಂತ್ಕೊಳೋದು, ಆಮೇಲೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ಥರನೇ ಪಾಸಿಟಿವ್ ನೆಗೆಟಿವ್ ನನ್ನ ಪ್ರಕಾರ ಅದು. ಸೊ ನಾನು ಇರೋದೇ ಹಾಗೆ ಸರ್. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಮಾರ್ಕೆಟಲ್ಲಿ ಇರಬೇಕು, ನನಗೆ ಗೊತ್ತಿರೋದು. ಮಾರ್ಕೆಟಲ್ಲಿ ನೀವು ಹೋಗ್ಬಿಟ್ಟು ಒಂದು ಬ್ರ್ಯಾಂಡು ಇಟ್ಬಿಡಿ, ಇಲ್ಲ ವಿತೌಟ್ ಬ್ರ್ಯಾಂಡ್ ಇಡಿ, ಯಾವ್ದು ತಗೋತಾರೆ ಜನ? ಬ್ರ್ಯಾಂಡೆಡ್ ತಗೋತಾರೆ ತಾನೆ. ಸೊ ಅದೇ ಥರನೇ ಪಾಸಿಟಿವ್ ನೆಗೆಟಿವ್ ಎರಡೂ ಬೇಕು. ಜನ ಏನೇ ಮಾತಾಡ್ಕೊಳ್ಳಿ, ಬಟ್ ನಾನಂತೂ ಯಾವತ್ತಿಗೂ ಅಷ್ಟೇ ನನ್ನ ಮನಸ್ಸು ಸರ್, ನಾನು ನಂಬಿರೋದು ದೇವ್ರನ್ನ. ನಾನು ದೇವ್ರನ್ನ ನಂಬಿರುವಾಗ ನಾನಿರೋದೇ ಪಾಸಿಟಿವ್ ಆಗಿ, ನಾನು ಮಾತಾಡೋದೇ ಪಾಸಿಟಿವು, ನನ್ನ ಮನಸ್ಸಲ್ಲಿರೋದೇ ಪಾಸಿಟಿವ್. ಯಾರಿಗೂ ನಾನು ಭೇದ ಭಾವ ಆಗಲಿ, ಇವ್ನು ಬೆಳೆದ್ರೆ ಉರ್ಕೊಳ್ಳೋದು, ಅವ್ನು ಬೆಳೆದ್ಬಿಟ್ಟ ಇವ್ನು ಬೆಳೆದ್ಬಿಟ್ಟ, ಅವನು ನನ್ನಲ್ಲಿಲ್ಲ ಅದು. ಯಾಕಂದ್ರೆ ನಾನು ಬಾಸ್ ಹತ್ರ ಕಲ್ತಿದ್ದೀನಿ, ಎಲ್ಲಾರ್ಗೂ ಒಂದೇ ಗುಣ. ನನಗೆ ಬಂದಿರೋದು ಅದೇ ಗುಣ ಸರ್. ನಾನು ಅವ್ರ ಹತ್ರ ಕಲ್ತಿರೋದು ಅದೇ, ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ನಾನು. ಅವರು ಎಷ್ಟೋ ಕಡೆ ನನಗೆ ರೀಸೆಂಟಾಗೆ ಸರ್, ಒಂದು ವರ್ಷದ ಹಿಂದೆನೇ ಅನ್ಕೊಳ್ಳಿ, ನಾನೇ ಊಟ ಹಾಕ್ಕೊಟ್ಟಿದ್ದೀನಿ ಬಾಸ್ಗೆ. ಒಂದು ಫಂಕ್ಷನಲ್ಲಿ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಬಂದಿದ್ರು, ಇದಕ್ಕೆ ಕ್ಯಾಂಪೇನಿಗೆ ಬಂದಾಗ ನಾನೇ ಊಟ ಹಾಕ್ಕೊಟ್ಟಾಗ, ಚಿನ್ನ ಹೋಗಿ ಊಟ ಮಾಡೋ ಅಂತ 10 ಸಲ ಹೇಳಿದ್ರು ನನಗೆ. ಅವ್ರು ಊಟ ಮಾಡಲಿಲ್ಲ, ನನಗೆ 10 ಸಲ ಹೇಳಿದ್ರು ಹೋಗಿ ಚಿನ್ನ ಊಟ ಮಾಡು ಅಂತ. ಇಲ್ಲ ಅಣ್ಣ ಇಲ್ಲ ಬಾಸ್, ಫಸ್ಟ್ ನೀವು ಊಟ ಮಾಡಿ, ನನಗೆ ಅದೇ ತೃಪ್ತಿ ಅಂತಲೇ ಹೇಳಿದ್ದೀನಿ. ವಾಟರ್ ಬಾಟಲ್ ನಾನೇ ಓಪನ್ ಮಾಡಿ ಅದೊಂದು ಸರ್, ಅಷ್ಟು ದೊಡ್ಡ ವ್ಯಕ್ತಿಗೆ ನಾವು ವಾಟರ್ ಬಾಟಲ್ ಓಪನ್ ಮಾಡ್ಕೊಡ್ತೀವಿ ಅಂದರೆ ನಾನೊಂದು ಭಾಗ್ಯ ಅಲ್ವಾ ಸರ್? ಇನ್ನೇನು ಬೇಕು ನಮಗೆ? ಸೊ ಅದಕ್ಕೆ ನಾನು ಹೇಳೋದು, ಪಾಸಿಟಿವೋ ನೆಗೆಟಿವೋ ತಲೆ ಕೆಡಿಸ್ಕೊಳ್ಳಲ್ಲ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಕಮೆಂಟ್ ಹಾಕೋರು ಕಮೆಂಟ್ ಹಾಕ್ತಾನೆ ಇರ್ತಾರೆ, ತುಳಿಯೋರು ತುಳಿತಾನೆ ಇರ್ತಾರೆ, ಬೆಳೆಯೋರು ಬೆಳಿತಾನೆ ಇರ್ತಾರೆ. ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ಬೆಳೆದಾಗ ಬರೋದಲ್ಲ ಸರ್, ಕಷ್ಟದಲ್ಲಿ ನನ್ನ ಜೊತೆ ಯಾರ್ಯಾರು ಇದ್ರು ಅವತ್ತಿಂದ ಇವತ್ತರೆಗೂ ಅವ್ರನ್ನ ನಾನು ಇಲ್ಲಿಟ್ಟು ಪೂಜೆ ಮಾಡೋದು. ಇವಾಗ ಯಾರ್ಯಾರು ಬರ್ತಾವ್ರಲ್ವ ಸರ್, ಅವ್ರನ್ನ ಇಲ್ಲಿರುತ್ತೆ, ನಾನು ಇಲ್ಲಿಂದ ಮಾತಾಡಲ್ಲ, ಬರೀ ಬಾಯಲ್ಲಿ ಮಾತಾಡ್ಬಿಡ್ತೀನಿ ಅಷ್ಟೇ, ಇಲ್ಲಿಂದ ನಾನು ಮಾತಾಡಲ್ಲ. ಬಿಕಾಸ್ ಏನಪ್ಪ ಹಾಯ್ ನಾವು ಇವತ್ತು ಹೇಳ್ತಾರೆ, ನಮ್ಮ ಹುಡುಗ ನನ್ನ ಜೊತೆಲಿದ್ದವನು ನನ್ನ ಜೊತೆ ಗೋಲಿ ಆಡ್ತಾ ಇದ್ದ, ನನ್ನ ಜೊತೆ ಬುಗುರಿ ಆಡ್ತಾ ಇದ್ರು, ಇವತ್ತೇನು ಗುರು ಹಂಗೆ ಅಂತ ಇವತ್ತು ಮಾತಾಡ್ಕೊಂಡು ವೇಸ್ಟ್ ಅಲ್ಲ ಸರ್ ಅವೆಲ್ಲ. ಸೊ ಅದಕ್ಕೋಸ್ಕರ ಕಷ್ಟದಲ್ಲಿ ಯಾವಾಗಲೂ ಅಷ್ಟೇ, ಸುಖದಲ್ಲೂ ಇರಬೇಕಂತೆ ಕಷ್ಟದಲ್ಲೂ ಇರಬೇಕಂತೆ. ಒಬ್ಬ ಮನುಷ್ಯನಿಗೆ ಜೊತೆಲಿ ಬೆನ್ನೆಲುಬಾಗಿಟ್ಟು ಹಿಂಗೆ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಕಂತೆ ಸರ್. ಅದನ್ನು ನಾವು ಬಾಸ್ ಹತ್ರ ಕಲ್ತಿದ್ದೀವಿ. ಯಾವತ್ತಿಗೂ ಅಷ್ಟೇ. ನಾನು ಯಾರು ಸರ್? ಫಸ್ಟ್ ಆಫ್ ಆಲ್ ನಾನು ಯಾರು ಹೇಳ್ರಿ? ಸೊ ನನ್ನ ಸಾಂಗ್ ಪ್ರತಿ ವರ್ಷ ನಂಗೆ ರಿಲೀಸ್ ಮಾಡಿಕೊಡ್ತಾರೆ ಅಂದಾಗ, ಅವ್ರ ತಾಯಿ ಅಮ್ಮ ಇರ್ಬೋದು, ದಿನಕರ್ ಅಣ್ಣ ಇರ್ಬೋದು, ಅವ್ರ ಇಡೀ ಕುಟುಂಬ ಇರ್ಬೋದು, ಎಲ್ಲ ನನಗೆ ಒಂಥರ ಒಂದು ಫ್ಯಾಮಿಲಿ ಥರ ಆಗೋಗ್ಬಿಟ್ಟವ್ರು ಸರ್ ಇವಾಗ. ಸೊ ಇವತ್ತು ಇಷ್ಟು ಏನು ಮಾತಾಡ್ತಿದ್ದೀನಿ ನಾನು, ನನ್ನ ಮನಸ್ಸಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳಲ್ಲ ಸರ್. ನನಗೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಈ ಮಾತುಗಳು ಇವಾಗ ನೀವೇನು ಕೇಳಿದ್ರಲ್ಲ, ಅದು ಒಂದು ಟೈಮ್ ನನಗೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಿರ್ತೀನಿ. ಏನೂ ಇಲ್ದಿದ್ದವನ್ನ ಇವತ್ತು ಕರ್ಕೊಂಬಂದು ಇಲ್ಲಿ ಸೀಟಲ್ಲಿ ಕೂರಿಸಿದ್ದಾರೆ ಜನ ಅಂದಾಗ, ಆಯಿತು ಇರಲಿ ಪರವಾಗಿಲ್ಲ. ಅವತ್ತೇನೂ ಇರಲಿಲ್ಲ ನಾನು, ಇವತ್ತು ನನಗೆಲ್ಲ ಕೊಟ್ಟಿದ್ದಾರೆ ಭಗವಂತ ಎಲ್ಲ ಕೊಟ್ಟಿದ್ದೇನೆ ಅಂದಾಗ, ನಾನು ಭಗವಂತನಿಗೆ ಫಸ್ಟು ಥ್ಯಾಂಕ್ಸ್ ಹೇಳೋದು. ಏನಕ್ಕೆ ಅಂದರೆ, ನಾನು ನಂಬಿರೋಂಥ ದೇವರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಸರ್. ನಾನು ಮೊನ್ನೆ ಆರೋಗ್ಯ ಸಮಸ್ಯೆ ಇದ್ದಾಗ್ಲೂ ಭಗವಂತ ನನ್ನ ಕೈ ಹಿಡಿದು ಎಳೆದಿರೋದು. ನಾನು ಮೇಲೆ ಇರಬಾರ್ದಿತ್ತು, ಆ್ಯಕ್ಚುಲಿ ನಾನು ಇರ್ತಿರ್ಲಿಲ್ಲ. ಭಗವಂತನೇ ನಿನಗೆ ತಿರ್ಗಾ ಇನ್ನೊಂದು ಚಾನ್ಸ್ ಕೊಡ್ತೀನಿ ತಗೋ, ನೀನು ಮಾಡು, ಏನಾದ್ರು ಮಾಡಬೇಕು ಅಂತಲೇ ಭೂಮಿಗೆ ಬಿಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನೂ ಭೂಮಿಗೆ ಬರೋದು ಅವನೇನಾದ್ರು ಒಂದು ಸಾಧನೆ ಮಾಡಿ ಹೋಗ್ಬೇಕು.
ಇವತ್ತು ಯಾಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನ್ಸ್ಕೋತೀವಿ? ಇವತ್ತು ಅವರು ಕಾಲ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಕಾಲ ಆಗಿರ್ಬೋದು, ಬಟ್ ಆದ್ರೂ ಅವ್ರನ್ನ ಯಾಕೆ ನೆನ್ಸ್ಕೋತಾರೆ ಹೇಳಿ ಸರ್? ಅವ್ರ ಕೆಲ್ಸಗಳು ಉಳ್ಕೊಂತು. ಸೊ ಅದೇ ಥರನೇ ನಾನು ಸಾಂಗ್ ಮಾಡೋದು ರೀಸನ್ನು ಇಷ್ಟೇ. ನಾನು ನಾಳೆ ದಿನ ಕಾಲ ಆಗಿ ಹೋದ್ರೂ ಕೂಡ ನನ್ನ ಕೆಲಸ ಉಳ್ಕೊಳ್ಳುತ್ತೆ, ನನ್ನ ಹಾಡುಗಳು ಉಳ್ಕೊಳ್ಳುತ್ತೆ, ನನ್ನ ಹಾಡುಗಳನ್ನ ಜನ ಕೇಳ್ತಾರೆ. ಸೊ ಅದು ಭೂಮಿ ಮೇಲೆ ಹುಟ್ಟಿದಾಗ ನಾವೇನಾದ್ರು ಒಂದು ಸಾಧನೆ ಮಾಡಿ ಹೋಗ್ಬೇಕು ಸರ್. ಅದು ನನಗೊಂದು ಹಠ. ಈಗಲ್ಲ, ನನಗೆ ಮುಂಚೆಯಿಂದನೂ ಹಠ ಬಿಡಿ. ನಾನು ಇವಾಗ ಮುಂದಕ್ಕೂ ಅಷ್ಟೇ ಹಠ ಇದ್ದೇ ಇರುತ್ತೆ. ಜನ ಏನೇ ಸಾವಿರ ಮಾತಾಡ್ಕೊಳ್ತಾರೆ, ನನ್ನ ಕೆಲಸದಲ್ಲಿ ನಾನು ಉತ್ತರ ಕೊಡ್ತೀನಿ ಅಷ್ಟೇ. ನನ್ನ ಮುಂದಿನ ಪ್ರಾಜೆಕ್ಟ್ಸ್ ತುಂಬ ಇದೆ, ನನ್ನ ಕೆಲಸದಲ್ಲಿ ನಾನು ಮಾತಾಡ್ತೀನಿ ಸರ್ ಅಷ್ಟೇ. ಇಷ್ಟೆಲ್ಲ ಮಾತಾಡ್ತಾ ಇದ್ರಿ. ಸೊ ಕೇಳ್ತಾನೆ ನನಗೆ ಒಂಥರ ಅನ್ನಿಸ್ತು, ಯಾಕೆ ದರ್ಶನ್ ಅವ್ರು ಅಂದ್ರೆ ಸುಪ್ರೀತ್ ಗಾಂಧಾರ್ ಅವ್ರಿಗೆ ಆ ಹುಚ್ಚು ಪ್ರೀತಿ ಅಂತ? ಸರ್ ನಾನು ಅವರ ಒಂದು ದಾನ ಧರ್ಮ ಇರ್ಬೋದು. ನಾವು ಹುಟ್ಟಿದಂಥದ್ದು ಹಳ್ಳಿಲಿ ಸರ್. ಇವತ್ತೇನು ಸಿಟಿ ಆಗ್ಬಿಟ್ಟಿದೆ, ಪುಟ್ಟೇನಹಳ್ಳಿ, JP ನಗರ ಪುಟ್ಟೇನಹಳ್ಳಿ ಅನ್ನೋದು ಇವತ್ತು ಸಿಟಿ. ಅವಾಗ ಹಳ್ಳಿ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿಯವರೆಲ್ಲ ವ್ಯವಸಾಯ ಮಾಡ್ಕೊಂಡು ಬಂದಿರೋರೆ. ಇವತ್ತಿಗೂ ವ್ಯವಸಾಯ ನಾವು ಬಿಟ್ಟಿಲ್ಲ. ಅದೇ ಮುದ್ದೆ ಅನ್ನ ಸಾರೆ ತಿನ್ನೋದು. ಬಿಕಾಸ್ ಇವತ್ತು ನನಗೆ ಯಾಕೆ ಅವ್ರು ಇಷ್ಟ ಹೇಳಿ ಒಂದು ಮಾತು ಹೇಳ್ತೀನಿ ಸರ್. ಅವರು ಚಾಪೆ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ, 7 ಸ್ಟಾರ್ ಹೋಟೆಲ್ ಬಿರಿಯಾನಿ ತಿನ್ನೋಕ್ಕೂ ರೆಡಿ. ಎಷ್ಟೋ ಸಲ ನೋಡಿರ್ತೀವಿ ನಾವು, ವಿಡಿಯೋಗಳು ನೋಡಿರ್ತೀವಿ, ನೀವು ನೋಡಿರ್ತೀರಾ. ಅವ್ರ ಫಾರ್ಮ್ ಹೌಸಲ್ಲೂ ಅಷ್ಟೇ ಎಲ್ಲೋ ಒಂದು ಮೂಲೆಯಲ್ಲಿ ಮಲಗಿರ್ತಾರೆ. ಎಲ್ರಿಗೂ ಊಟ ಕೊಟ್ಟು ಅವ್ರು ಲಾಸ್ಟಲ್ಲಿ ಊಟ ಮಾಡ್ತಾರೆ. ಆಮೇಲೆ ಈ ಕಾನ್ಸೆಪ್ಟ್ ಕೊಟ್ಟರು ಗೊತ್ತಾ ಸರ್, ಕೇಕ್ ತರಬೇಡಿ, ಆಮೇಲೆ ನೀವು ಹಾರ ತರಬೇಡಿ, ಅದ್ರ ಬದಲು ನೀವು ಅಕ್ಕಿ ತಗೊಬನ್ನಿ, ಬೇಳೆ ತಗೊಬನ್ನಿ, ಅವೆಲ್ಲ ಒಂದು ಕಾನ್ಸೆಪ್ಟ್ ಕೊಟ್ಟರು ಗೊತ್ತಾ ಸರ್. ಅದು ಒಂದು ದಾನ ಧರ್ಮ ಇರೋದೇ ಸರ್. ಅದನ್ನೇ ನಮ್ಮನ್ನು ಕಾಯೋದು. ಭಗವಂತ ನಮಗೆ ಏನೋ ಒಂದು ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿರ್ತೀವಿ ಅನ್ಕೊಳ್ಳಿ, ಇವೆಲ್ಲ ದಾನ ಧರ್ಮ ಮಾಡಿದಾಗ ಆ ದೇವ್ರು ನಮ್ಮನ್ನು ಕಾಯುತ್ತೆ. ಅದನ್ನ ನಾನು ಕಲ್ತ್ಕೊಂಡೆ. ಅದನ್ನ ನಾವು ಏನಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ರೆ ಇದೇ ರೀಸನ್ಗೆ. ಆಮೇಲೆ ಹೊಸಬ್ರಿಗೆ ಪುಷ್ ಮಾಡುವಂತ ರೀತಿ. ಎಷ್ಟೋ ಜನ ಹೊಸಬ್ರು ಸರ್, ಹೊಸಬ್ರಿಗೆ ದರ್ಶನ್ ಸರ್ ಕ್ಲಾಪ್ ಮಾಡಿರ್ಬೋದು. ಎಷ್ಟೋ ಸಿನಿಮಾಗಳಿಗೆ ಟೀಸರ್ ಲಾಂಚ್ ಮಾಡಿದ್ದಾರೆ, ಆಡಿಯೋ ಲಾಂಚ್ ಮಾಡಿದ್ದಾರೆ. ಎಷ್ಟೋ ಜನ ಇವತ್ತು ದರ್ಶನ್ ಸರಿಂದ ಮುಂದೆ ಬಂದಿದ್ದಾರೆ. ಅವ್ರ ಹೆಸರಿಂದ ಎಷ್ಟೋ ಜನ ಒಂದು ಟಾಪ್ ಆಗಿ ಬಂದಿದ್ದಾರೆ ಸರ್. ಅವರು ಹೆಸರು ಮಾಡಿದ್ದಾರೆ. ಸೊ ಹೊಸಬ್ರಿಗೆ ಪುಷ್ ಮಾಡುವಂಥ ರೀತಿ ನನಗೆ ಭಾಳ ಇಷ್ಟ ಆಯಿತು ಸರ್. ಎಕ್ಸಾಂಪಲ್ ನಾನು ತಗೊಳ್ಳಿಲ್ಲ, ಮೊನ್ನೆ ಹರೀಶ್ ರಾಯ್ ಸರ್ ನಮ್ಮ KGF ಆ್ಯಕ್ಟ್ ಮಾಡಿದ್ದಾರೆ ಸರ್. ಅವ್ರಿಗೆ ಮನೆಗೆ ಅಮೌಂಟ್ ಕಳಿಸ್ತಾರೆ ಅಂದಾಗ ಸರ್, ಯಾರು ಸರ್ ಕಳಿಸ್ತಾರೆ? ಸೊ ಅಷ್ಟು ದೊಡ್ಡ ವ್ಯಕ್ತಿಗೆ ನಾವು ಕಣ್ಣಾರೆ ನೋಡಿರೋದು ಸರ್ ಇವೆಲ್ಲ. ಆಮೇಲೆ ಮನೆ ಮುಂದೆ ಬರ್ತಾರೆ ಸರ್, ಪ್ರತಿ ಭಾನುವಾರ ಮನೆ ಮುಂದೆ ಬಂದಾಗ ಯಾರೋ ಒಬ್ರು ಬರ್ತಾರೆ ಸರ್. ಬಂದಾಗ ಅಟ್ಲೀಸ್ಟ್ ನನಗೆ ಹಣ ಫೀಸ್ಗಿಲ್ಲ, ನಮ್ಗೇನೋ ಪ್ರಾಬ್ಲಮ್ಮು, ನನಗೆ ಹುಷಾರಿಲ್ಲ ಸರ್, ಅವ್ರ ಕೈಲಿ ಏನಾಗುತ್ತೋ ಅದು ಮಾಡೇ ಮಾಡ್ತಾರೆ. ಅವ್ರು ಯಾರಿಗೂ ಇಲ್ಲ ಅಂದ್ಬಿಟ್ಟು ಕಳಿಸಲ್ಲ. ಸೊ ಮಾಡೇ ಮಾಡ್ತಾರೆ, ಯಾಕಂದ್ರೆ ನಾವು ಕಣ್ಣಾರೆ ನೋಡಿರೋದು ಇವೆಲ್ಲ. ಸೊ ಇದರಿಂದ ನಮಗೆ ಭಾಳ ಇಷ್ಟ. ರಿಯಲ್ ಲೈಫಲ್ಲೂ ಅವ್ರ ವ್ಯಕ್ತಿತ್ವ ಹಂಗೆ ಇದೆ, ರಿಯಲ್ ಲೈಫಲ್ಲೂ ಹಂಗೆ ಇದೆ. ಸ್ಕ್ರೀನ್ ಮೇಲೂ ಅದನ್ನೇ ತೋರಿಸ್ತಾರೆ ಅವರು. ಸ್ಕ್ರೀನ್ ಮೇಲೂ ಈ ಎಣ್ಣೆದು ಗಾಣದ ತಗೊಳ್ಳಿ, ಎಣ್ಣೆ ಯಾಕೆ ನಾವು ಬೇರೆ ತಗೋಬೇಕು, ನೀವೇ ಮಾಡ್ಕೊಂಡು ಸ್ವಂತವಾಗಿ ಮಾಡ್ಕೊಳ್ಳಿ ಅಂತ ಮಾರ್ಕೆಟಿಂಗ್ ಮಾಡಿಕೊಟ್ರು. ಅದಾದಮೇಲೆ ಕ್ರಾಂತಿ ಸಿನಿಮಾ ಬಂತು, ಅದರಲ್ಲಿ ಒಂದಷ್ಟು ಸ್ಕೂಲ್ ಮಕ್ಕಳ ಬಗ್ಗೆ ತೋರಿಸಿದ್ರು. ಸೊ ಆ ಥರ ಒಂದೊಂದು ಮೆಸೇಜ್ಗಳು ಕೊಡ್ತಾರೆ. ಅಂದರೆ ಜನಗಳಿಗೆ ಏನು ಬೇಕೋ ಅದನ್ನೇ ಕೊಡ್ತಾವ್ರೆ ಸರ್. ಸೊ ರಿಯಲ್ ಲೈಫಲ್ಲೂ ಹಂಗೆ ಇದ್ದಾರೆ, ರಿಯಲ್ ಲೈಫಲ್ಲೂ ಹಂಗೆ ಇದ್ದಾರೆ. ಅವ್ರ ಮುಗ್ಧ ಮನಸ್ಸು ಸರ್. ಅವ್ರನ್ನ ನಿಜವಾಗ್ಲೂ ಎಷ್ಟೋ ಜನ ಅವ್ರ ಕೋಪ ಅಂತ ಅನ್ಕೋಬೋದು, ಬಟ್ ಅವರು ಒಂದು ಸಲ ಒಬ್ಬರನ್ನ ಇಷ್ಟಪಟ್ಬಿಟ್ರೆ ಕೊನೆವರೆಗೂ ಅವ್ರು ಬಿಡಲ್ಲ. ಆ ಥರ ಅವರು. ಸೊ ನಾನು ಕಣ್ಣಾರೆ ನೋಡಿರ್ಬೋದು. ಆಮೇಲೆ ರೀಸೆಂಟಾಗೆ ಮೊನ್ನೆ 3 ಜನಕ್ಕೆ ಥ್ಯಾಂಕ್ಸ್ ಹೇಳಿದ್ರು. ಯಾರಿಗೆ? ಧನ್ವೀರ್ ಸರ್ಗೆ ಹೇಳಿದ್ರು, ರಕ್ಷಿತಾ ಮೇಡಮ್ಗೆ ಹೇಳಿದ್ರು, ರಚಿತಾರಾಮ್ ಮೇಡಮ್ಗೆ ಹೇಳಿದ್ರು. ಸೊ ಏನಕ್ಕೆ ಹೇಳ್ತಾರೆ ಅಂದರೆ ಅವ್ರು ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ಸರ್. ಒಬ್ಬರನ್ನ ಇಟ್ಕೊಂಡ್ಬಿಟ್ರೆ ಬಿಡಲ್ಲ ಅವರು. ಮೊನ್ನೆ ನಾನು ಸಾಂಗ್ ಬಗ್ಗೆ ಮಾತಾಡಿದ್ದಾರೆ ವಿಡಿಯೋದ ಲಾಸ್ಟಲ್ಲಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಈ ವರ್ಷ ನನ್ನ ಬರ್ತಡೇಗೆ ಸಾಂಗ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು, ಎಲ್ಲ ನನ್ನ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ ಯು ಅಂದಾಗ ಅಷ್ಟು ಅಬ್ಸರ್ವ್ ಮಾಡಿದಾರಲ್ವ ಸರ್. ಸೊ ನಾವು ಎಷ್ಟು ಆಭಾರಿ ಇರ್ತೀವೋ ಅವ್ರಿಗೆ ದರ್ಶನ್ ಸರ್ಗೆ. ಯಾವಾಗಲೂ ಅಷ್ಟೇ ನಮ್ಮ ಪ್ರೀತಿ ಅಣ್ಣ ಯಾವಾಗಲೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅವ್ರ ಮುಖದಲ್ಲಿ ಮುಗ್ಧತೆ ಕಾಣಿಸ್ತು ಮೊನ್ನೆ ನಮಗೆ. ಅಷ್ಟೇ ಖುಷಿಯಾಗಿ ಅವ್ರು ಯಾವಾಗಲೂ ಇರಬೇಕು. ಅವ್ರ ಕಷ್ಟ, ಅವ್ರ ನೋವು, ಅವರೆಲ್ಲ ಅವ್ರಿಗೆ ಗೊತ್ತು. ಅವ್ರು ಏನು ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತು. ಒಬ್ಬ ಮನುಷ್ಯ, ಈಗ ನಾನು ಅಷ್ಟೇ 6 ಮಂತ್ಸ್ ನಾನು ಎಷ್ಟು ಸಫರ್ ಮಾಡಿದೆ ಅಂತ ನನಗೆ ಗೊತ್ತು. ಅದೇ ಥರನೇ ಒಬ್ಬ ಮನುಷ್ಯ ಸಫರ್ ಮಾಡಿದಾಗ ದಯವಿಟ್ಟು ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಹೀಯಾಳಿಸ್ಕೋಬೇಡಿ. ಯಾವತ್ತೂ ಅಷ್ಟೇ ನೀವು ಏನಾದ್ರು ಮಾತಾಡಿದ್ರೆ, ನೆಗ್ಲೆಕ್ಟಾಗಿ ನೀವು ಮಾತಾಡಿದ್ರೆ ನಿಮ್ಮ ಕರ್ಮ ನಿಮ್ಮನ್ನು ಬಿಡಲ್ಲ. ಅದಂತೂ ಗ್ಯಾರಂಟಿ ಸರ್. ಯಾಕಂದರೆ ನಾನು ನೋಡಿರುವಂಥದ್ದು ಕಣ್ಣಾರೆ. ಬಿಕಾಸ್ ಪಾಸಿಟಿವ್ ವೈಬ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಬಾಡಿಲೂ ಇರುತ್ತೆ, ನೆಗೆಟಿವ್ ವೈಬ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಬಾಡಿಲೂ ಇರುತ್ತೆ. ಸೊ ಆ ಎರಡೂ ವೈಬ್ಗಳು, ನೀವು ಎಷ್ಟು ನೆಗೆಟಿವ್ ಆಗಿರ್ತೀರಾ ನಿಮ್ಮನ್ನು ಕೆಳಗಡೆನೇ ಹೋಗೋದು, ನೀವು ಮೇಲೆ ಅಂತೂ ಬರೋಕ್ಕಾಗಲ್ಲ. ನೀವು ಪಾಸಿಟಿವ್ ಆಗಿದ್ದರೆ, ಒಬ್ಬ ಮನುಷ್ಯನ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನೀವು ಪಾಸಿಟಿವ್ ಆಗಿ ಮೇಲೆ ಬೆಳ್ಕೊಂಡು ಹೋಗ್ತಾ ಇರ್ತೀರಾ. ಅದಂತೂ ನಾನು ಹೇಳಬಲ್ಲೆ. ನನಗೂ ಆಗಿರೋದು ಅದನ್ನೇ. ಎಷ್ಟೋ ಜನಕ್ಕೆ ಅದೇ ಆಗ್ತಿರೋದು ಇವತ್ತು. ಎಕ್ಸಾಂಪಲ್ಲು, ತುಂಬ ಜನ ನೆಗೆಟಿವ್ ಅಲ್ಲೇ ಹೋಗ್ತಾ ಇದ್ದಾರೆ ಇವತ್ತು. ಇನ್ನೊಂದು 10 ವರ್ಷ ಬಿಟ್ಟು ಹೋಗ್ಲಿ ಸರ್,
10 ಇಯರ್ಸ್ ಆದಮೇಲೆ ವಾಟ್ ಈಸ್ ನೆಗೆಟಿವ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮಾತಾಡ್ತಾ ಹೇಳ್ತಾ ಇದ್ರಿ ನೆಗೆಟಿವ್ ಅಂತ ಹೇಳ್ಬಿಟ್ಟು. ಸುಪ್ರೀತ್ ಗಾಂಧಾರ ಅವರು ದರ್ಶನ್ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದಾನೇ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರಾ ಅಥವಾ ನೆಗೆಟಿವ್ ಆಗಿ ಕಾಣ್ತಾರಾ ಅಂತ ಹೊತ್ತು? ಇರ್ಬೋದು ಸರ್, ಗೊತ್ತಿಲ್ಲ ನನಗೆ. ಸೊ ತುಂಬ ಜನ ನನ್ನ ಕೇಳಿರೋರು ದರ್ಶನ್ಗೆ ಯಾಕೆ ಸಾಂಗ್ ಮಾಡ್ತೀಯಾ, ಬೇರೆಯವ್ರಿಗೆ ಯಾಕೆ ಮಾಡಲ್ಲ, ತುಂಬ ಜನ ಅದರಿಂದ ನಿನ್ಗೆ ಏನು ಸಿಕ್ಕಿದೆ, ಅದೇ ತುಂಬ ಜನ ಕೇಳ್ತಾರೆ, ಇಂಡಸ್ಟ್ರಿಯವರೇ ಕೇಳ್ತಾರೆ, ನನಗೆ ಫ್ರೆಂಡ್ಸು ಕೇಳ್ತಾರೆ, ಯಾಕೆ ನೀವು ಸುದೀಪ್ ಸರ್ಗೆ ಮಾಡಲ್ಲ, ಬೇರೆಯವ್ರಿಗೆ ಮಾಡಲ್ಲ. ಮಾಡ್ತೀನಿ ಸರ್, ಅವಕಾಶ ಬಂದರೆ ಮಾಡೇ ಮಾಡ್ತೀನಲ್ವಾ. ಈಗ ಇವಾಗ ನೋಡಿ, ದುನಿಯಾ ವಿಜಯ್ ಸರ್ ಫ್ಯಾನ್ಸು ಇವಾಗ ಕೇಳಿದ್ದಾರೆ, ನಾನು ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟು ಸುದೀಪ್ ಸರ್ ಅಭಿಮಾನಿಗಳೂ ಕೇಳಿದ್ದಾರೆ, ಈಗ ನಾನು ಮಾಡ್ಕೊಡ್ತೀನಿ. ಸೊ ಆತನ್ಬಿಟ್ಟು ನಾನೊಬ್ಬ ಮ್ಯೂಸಿಷಿಯನ್ ಸರ್. ಯಾರೇ ಕಲಾವಿದನಿಗೆ ಏನಾದ್ರು ಒಂದು ಕೆಲಸ ಕೊಟ್ಟಾಗ ಕಣ್ಣು ಮುಚ್ಕೊಂಡು ನಾನು ಕೆಲಸ ಮಾಡ್ತೀನಿ. ಕೊಡೋರೇ ಇಲ್ವಲ್ಲ ಸರ್ ಅವಕಾಶಗಳು. ಅವಕಾಶ ಕೊಟ್ಟಾಗ ತಾನೇ ನಾವು ತೋರಿಸ್ಬೋದು, ಕಲೆ ಅಂತ ನಾವು ತೋರಿಸ್ಬೋದು. ಅವಕಾಶನೇ ಕೊಡ್ದಿದ್ದಾಗ ನೀವು ಹಿಂದ್ಗಡೆ 1000 ಮಾತಾಡ್ಕೋಬೋದು. ನೀನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಿನಗೆ 100 ಜನ ಮಾತಾಡೋರು ಇರ್ತಾರೆ. ಸೊ ಅದಕ್ಕೋಸ್ಕರನೇ ಯಾರಾದರೂ ಏನಾದರೂ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸೊ ಇಲ್ಲಿಂದ ಮಾತಾಡಬೇಕು ಸರ್, ಬರೀ ಬಾಯಲ್ಲಿ ಮಾತಾಡೋದಲ್ಲ, ಇಲ್ಲಿಂದ ಮಾತಾಡಿ ಅನ್ನೋದು ಹೇಳ್ತೀನಿ ನಾನು ಅವ್ರಿಗೆ. ಸೊ ಅದು ಬಿಟ್ಟು ನಾನು ನೆಗೆಟಿವ್ ಏನು ನೀವು ಕೇಳಿದ್ರಿ ಈಗ, ಸೊ ಆ ನೆಗೆಟಿವ್ನೆಸ್ಸು ನನ್ನಲ್ಲಂತೂ ಇಲ್ಲ. ನನ್ನ ಬಾಡಿಲಿರೋದೇ ಬರೀ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬು. ನನ್ನ ಹತ್ರ ಯಾರು ಬಂದು ಕುತ್ಕೊಂಡು ಮಾತಾಡಿದ್ರು ಪಾಸಿಟಿವ್ ಆಗೇ ಮಾತಾಡಬೇಕು. ನನ್ನ ಹತ್ರ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ಎದ್ದು ಹೊಟ್ಟೋಗಿರ್ತೀನಿ. ನನ್ನ ಮುಂದೆ ಅವ್ರು ಕುತ್ಕೊಳ್ಳೋದು ಇಲ್ಲ ನೆಗೆಟಿವ್ ಇದ್ದರೆ. ಯಾಕಂದರೆ ನಾನು ಆಧ್ಯಾತ್ಮ ತುಂಬ ನಂಬ್ತೀನಿ. ಸೊ ಆದ್ದರಿಂದ ನೆಗೆಟಿವ್ ಮಾತಾಡೋರು ಏನೇ ಮಾತಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮ ಕುಟುಂಬ ಸಕ್ಕತ್ತಾಗಿರುತ್ತೆ. ನೀವು ಒಂದು ಇಡೀ ಕುಟುಂಬದ ನೀವು ನಿಮ್ಮ ಅಕ್ಕನೋ ಇಲ್ಲ ತಂಗಿನೋ ನಿಮ್ಮ ತಂದೆನೋ ನಿಮ್ಮ ತಾಯಿನೋ ಹೋಗ್ಬಿಟ್ಟು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ನೆಗೆಟಿವ್ ಅವ್ರ ಬಗ್ಗೆ ಮಾತಾಡಲ್ಲ ಅಲ್ವಾ. ಸೊ ಅದಕ್ಕೆ ನಾನು ನಿಮ್ಮ ಕುಟುಂಬದವನು ಅಂತ ಅಂದ್ಕೊಳ್ಳಿ. ಸೊ ಯಾರೇ ಆಗಲಿ ಸರ್, ಯಾರೇ ಒಬ್ಬ ಮನುಷ್ಯನಾಗಲಿ ನಮ್ಮ ಮನೆಯವನಪ್ಪ, ನಮ್ಮ ಸಂಬಂಧ. ಭಗವಂತ ನಮ್ಮನ್ನ ಬೇರೆ 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 ಕುಟುಂಬದಲ್ಲಿ ಹುಟ್ಟಿಸಿರ್ಬೋದು. ಭೂಮಿಗೆ ಬಂದಿದ್ದು ಫಸ್ಟು ಮನುಷ್ಯನಾಗ ರೂಪದಲ್ಲಿ ಹೆಂಗೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಂದು ಕುಟುಂಬನೇ, ನಾವೆಲ್ಲ ರಿಲೇಷನ್ಸೇ ಸರ್. ಪ್ರತಿಯೊಬ್ಬ ಮನುಷ್ಯನೂ ನಾವೆಲ್ಲ ರಿಲೇಷನ್ಸ್. ನಾವು ಆ ಸಂಬಂಧ ಈ ಸಂಬಂಧ, ಆ ಜಾತಿ ಈ ಜಾತಿ ಅಂತೀವಿ. ಸೊ ಯಾವುದೂ ಇಲ್ಲ ಸರ್, ಇರೋದು ಒಂದೇ, ಒಂದು ಗಂಡು ಒಂದು ಹೆಣ್ಣು. ಸೊ ಅದಕ್ಕೆ ನಾನು ಹೇಳೋದು, ಯಾವುದು ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸರ್. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಆಗೋದೆಲ್ಲ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೆಗೆಟಿವೇ ಆಗೋದು. ನೀವು ಅಲ್ಲೇ ಇರಬೇಕು. ನೀವೇನು ಕೆಲಸ ಮಾಡ್ತಿರ್ತಾರೆ, ಇವತ್ತು 15,000 ರೂಪಾಯಿಗೆ 15,000ನೇ ಸಂಪಾದನೆ ತಗೋಬೇಕು ಲೈಫ್ ಲಾಂಗ್. ನೀನು ಯಾಕೆ 1,00,000 ಸಂಪಾದನೆ ತಗೋಬಾರ್ದು? ನೀವು ಪಾಸಿಟಿವ್ ಆಗಿರಯ್ಯ, ಆಗುತ್ತೆ, ಲಕ್ಷ್ಮಿ ಬರ್ತಾಳೆ. ನೀವು ನೆಗೆಟಿವ್ ಆಗಿದ್ರೆ ನಿಮ್ಮ ಮನೆಗೆ ಲಕ್ಷ್ಮಿ ಎಲ್ಲಿಂದ ಬರ್ತಾರೆ? ಬರಲ್ಲ. ಸೊ ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಯಾರು ನೆಗೆಟಿವ್ ಇರಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ಮಾತಾಡ್ತಾ ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಮಾತಾಡಿದ್ರಿ, ದುನಿಯಾ ವಿಜಯ್ ಅವ್ರ ಬಗ್ಗೆನೂ ಮಾತಾಡಿದ್ರಿ. ಸೊ ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಹಾಗೇನೆ ವಿಷ್ಣುವರ್ಧನ್ ಅವರಿದ್ರು. ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಅವರಿಬ್ಬರ ಸ್ನೇಹ ಸಖತ್ ಇನ್ಸ್ಪಿರೇಷನ್ ಆಗಿತ್ತು. ಅದಾದ ನಂತರ ಕಿಚ್ಚ ಮತ್ತೆ ದಚ್ಚು ಅವರಿಬ್ಬರ ಸ್ನೇಹ ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿತ್ತು. ಅವರಿಬ್ರು ಒಂದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರೆಲ್ಲರೂ ಸಹ ಈಗಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸ್ಪೆಷಲಿ ಸುದೀಪಿಯನ್ಸ್ ಆಗಿರ್ಬೋದು, ಈ ಕಡೆ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು, ಅವರಿಬ್ರು ಒಂದಾದ್ರೆ, ಅವರಿಬ್ಬರ ಒಂದು ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಬಂದ್ರೆ, ಆ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅಥವಾ ಸಿಂಗರ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಸುಪ್ರೀತ್ ಗಾಂಧಾರ್ ಅವರು ಏನು ಹೇಳ್ತಾರೆ ಅಂತ. ಸರಿ, ಮುಂಚೆ ನಾವು ನೋಡಿದ್ದು ಸುದೀಪ್ ಸರ್, ದರ್ಶನ್ ಸರ್ನ. ಈಗಲೂ ಕೂಡ ಅವ್ರು ಚೆನ್ನಾಗೇ ಇದ್ದಾರೆ. ಇಲ್ಲಿ ಕೆಲವರು ಏನೋ ಗೊತ್ತಿಲ್ಲ, ಏನಕ್ಕೆ ದೂರ ಆದರು ಅಂತಲೂ ನಮಗೆ ಗೊತ್ತಿಲ್ಲ. ಸೊ ಅವರು ವೈಯಕ್ತಿಕ, ಅದೆಲ್ಲ ಅವ್ರ ವೈಯಕ್ತಿಕ ಇರ್ಬೋದು. ಸೊ ನಾವು ಅದ್ರ ಬಗ್ಗೆ ಮಾತಾಡೋದು, ನಾವು ಭಾಳ ಚಿಕ್ಕ ಹುಡುಗ ನಾನು. ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ. ಬಟ್ ಆದರೂ ನೀವು ಕೇಳಿರೋದಕ್ಕೆ ಒಂದು ವಿಚಾರ ಹೇಳ್ತೀನಿ. ಸೊ ಅವರಿಬ್ಬರು ಒಂದಾದರೆ ಸರ್, ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸಾರು ಯಾವತ್ತೂ ದರ್ಶನ್ ಸರ್ನ ಬಿಟ್ಕೊಡೋದಿಲ್ಲ. ಮೊನ್ನೆ ಇಂಟರ್ವ್ಯೂಗಳಲ್ಲಿ ಎಷ್ಟೋ ನಾನು ನೋಡಿದ್ದೀನಿ. ಮೊನ್ನೆ ಒಂದು ವಿಚಾರ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಅಂದರೆ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಂದರೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಸೊ ನಾವು ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತೀವಿ. ಸೊ ಯಾವತ್ತೂ ಅಷ್ಟೇ ಸರ್, ಯಾರಿಗೂ ನಾವು ಇಲ್ಲಿ ಭೇದ ಭಾವ ನೋಡಬಾರ್ದು. ಎಲ್ಲರೂ ಒಂದೇ ಸರ್, ಕನ್ನಡ ಇಂಡಸ್ಟ್ರಿ ಅನ್ನೋದು ಎಲ್ಲ ಒಂದೇ. ಸೊ ಅವರಿಬ್ಬರು ಒಂದಾದರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಅದು ಆನೆ ಬಲ ಇದ್ದಂಗೆ, ಆನೆ ಬಲಕ್ಕಿಂತ ಜಾಸ್ತಿ. ಸೊ ಮುಂಚೆ ನೀವು ಹೆಂಗೆ ಅಂಬರೀಷ್ ಅಣ್ಣ ಮತ್ತು ವಿಷ್ಣುವರ್ಧನ್ ಸರ್ ಹೆಂಗೆ ಆ ಫ್ರೆಂಡ್ಶಿಪ್ ಇತ್ತು, ಅದೇ ಫ್ರೆಂಡ್ಶಿಪ್ಪು ನಾವು ಈಗರ್ಲಿ ವೆಯ್ಟಿಂಗ್ ಸರ್. ನಾವು ಕೂಡ ವೆಯ್ಟಿಂಗು. ಒಂದಾದರೆ ಇನ್ನೂ ಸಕ್ಕತ್ತಾಗಿರುತ್ತಲ್ವಾ. ಸೊ ಅನ್ನೋದು ನಮಗೂ ವೆಯ್ಟಿಂಗು. ಒಂದು ಯಾವ್ದಾದ್ರು ಒಂದು
ಆದಷ್ಟು ಬೇಗ ಭಗವಂತ ನಾನು ಬೇಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಇಬ್ಬರು ಒಂದಾಗಿ ಒಂದು ಕಾರ್ಯಕ್ರಮದಲ್ಲೋ ಯಾವುದೋ ಪ್ರೆಸ್ ಮೀಟಲ್ಲೋ ಕಾಣಿಸ್ಕೊಂಡಾಗ ನಮಗೆ ಭಾಳ ಖುಷಿ ಆಗುತ್ತೆ. ಅಭಿಮಾನಿಗಳು ಕಾಯ್ತಿರೋದು ಅದನ್ನೇ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಏನಕ್ಕೆ ಇದಾಯಿತು, ಯಾಕೆ ಹಿಂಗೆ ಆಯಿತು, ಇಲ್ಲ ಯಾರಾದರೂ ತಂದಿಟ್ಟು ತಮಾಷೆ ನೋಡಿದ್ರ ಅನ್ನೋದು ನನ್ನ ವಿಚಾರ. ನನಗೆ ಅನಿಸಿದ್ದದು. ಯಾರಾದರೂ ಸುಮ್ಮನೆ ಇವಾಗ ನಾವು ನೀವು ಚೆನ್ನಾಗೇ ಇದ್ದೀವಿ ಈಗ ಇಲ್ಲಿ ಕುತ್ಕೊಂಡು ಮಾತಾಡುವಾಗ. ಸೊ ನಮ್ಮಿಬ್ಬರು ಮುಂದೆ ಯಾರೋ ಒಬ್ರು ತಂದಿಡ್ತಾರೆ, ಅದನ್ನು ನಾವು ಕಿವಿ ಕೊಡಬಾರ್ದು. ಸೊ ಅದಕ್ಕೆ ಏನಾದರೂ ಇದೆಯಾ ಫ್ರೆಂಡ್ಶಿಪ್ಪಲ್ಲಿ, ನಂದೊಂದು ನಾನು ಇಲ್ಲ ನೀನು ಹಂಗೆ ಅಂದಪ್ಪ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅದು ಬೇರೆ ಥರನೇ ಸರ್. ಅವರಿಬ್ಬರು ಒಂದಾಗ್ಬಿಟ್ರೆ ಫ್ಯಾನ್ಸ್ ಈಗರ್ಲಿ ವೆಯ್ಟಿಂಗು. ಸುದೀಪ್ ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಿದ್ದಾರೆ, ದರ್ಶನ್ ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಿದ್ದಾರೆ. ಇಬ್ರು ಜೊತೆಗೆ ಒಂದು ಸಿನಿಮಾ ಮಾಡಿಬಿಟ್ರೆ ಸರ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅದು. ಆ ಕ್ರೇಜ್ನ ಯಾರ ಕೈಲೂ ಮುಟ್ಟಕ್ಕಾಗಲ್ಲ. ಈಗ ದರ್ಶನ್ ಸರ್ಗೆ ಏನು ಕ್ರೇಜ್ ಇದೆಯೋ ಅದು ಅಪ್ಪನ ಕ್ರೇಜ್ ನೆಕ್ಸ್ಟು. ಸೊ ನಾವು ಈಗರ್ಲಿ ವೆಯ್ಟಿಂಗು ಒಂದಾಗಲಿ ಅಂತ ನಮಗೆ. ಸೊ ನೀವು ಹೇಳ್ತಾ ಇದ್ರೆ ಆಗ್ಲೇ ದರ್ಶನ್ ಅವರು ಪ್ರತಿಯೊಬ್ಬರ ಹೊಸ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಕ್ಸಾಂಪಲ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಸಹ ಸುಮಾರು ಜನ ಹೊಸ ಕಲಾವಿದರಿಗೆ ಅವರು ಆಡಿಯೋ ಲಾಂಚ್ ಆಗಿರ್ಬೋದು, ಟ್ರೈಲರ್ ಲಾಂಚ್ ಆಗಿರ್ಬೋದು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಕಡೆ ದರ್ಶನ್ ಅವರ ಒಂದು ಇನ್ಸಿಡೆಂಟ್ ಆದಾಗ ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಮಾತ್ರ ಅವರ ಬೆನ್ನ ಹಿಂದೆ ಇದ್ರು, ಅವ್ರಿಗೆ ಸಾಥ್ ಕೊಟ್ಟರು. ಅದು ಇನ್ಸಿಡೆಂಟ್ ಆಗಿದೆಯಾ ಇಲ್ವಾ ಅನ್ನೋದು ಇನ್ನೂ ಕೋರ್ಟಲ್ಲಿ ನಡೀತಿದೆ, ಅದು ಇನ್ನೂ ತೀರ್ಪು ಬಂದಿಲ್ಲ. ಕೋರ್ಟ್ ತೀರ್ಪು ಏನು ಬರುತ್ತೋ ಅದಕ್ಕೆಲ್ಲ ನಾವು ಭದ್ರಾಗಿರಬೇಕು. ಸೊ ಆದರೆ ಗಜಪಡೆ ಅಥವಾ ಇನ್ನೊಂದಷ್ಟು ಹೊಸ ಕಲಾವಿದರು, ಅಂದರೆ ದರ್ಶನ್ ಅವರು ಯಾರೇ ಆಗಿರ್ಬೋದು, ಸಿನಿಮಾ ಮಾಡಬೇಕಾದ್ರೆ ದರ್ಶನ್ ಅವರ ಸಪೋರ್ಟ್ ಬೇಕು, ಸಾಥ್ ಬೇಕು. ಟ್ರೈಲರ್ ಲಾಂಚಿಗೆ ದರ್ಶನ್ ಅವ್ರು ಬೇಕು, ಆಡಿಯೋ ಲಾಂಚಿಗೆ ದರ್ಶನ್ ಅವ್ರು ಬೇಕು, ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಅವ್ರು ಬೇಕು. ಆದರೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ಬೇಡ, ಅಟ್ಲೀಸ್ಟ್ ಹೋಗಿ ಮಾತಾಡ್ಸಿದಾರ ಇಲ್ವಾ, ಬಿಕಾಸ್ ನಾವು ಅಬ್ಸರ್ವ್ ಮಾಡಿರುವಂಥದ್ದು. ಸೊ ನಾವು ಅಬ್ಸರ್ವ್ ಮಾಡಿ ಅವರು ವಿಡಿಯೋ ಮೂಲಕನೂ ಸಹ ಹೇಳಿದ್ದಾರೆ, ಒಂದು 3 ಜನಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ದಾರೆ, ಮಿಕ್ತವ್ರಿಗೆ ಯಾರಿಗೂ ಹೇಳಲಿಲ್ಲ. ಸೊ ಇಲ್ಲಿ ಹೆಂಗ್ ಅನ್ಸುತ್ತೆ ಅಂತಂದ್ರೆ ನಾವು ನೋಡಿದ್ದಕ್ಕೂ ಅವ್ರು ಹೇಳಿದ್ದಕ್ಕೂ ಅಲ್ಲೇ ಸಿಂಕ್ ಆಗ್ಬಿಡ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ದೊಡ್ಡ ಕ್ವಶನ್ ನೀವು ಕೇಳ್ತಿರೋದು. ಸೊ ನಾನು ಯಾರ ಬಗ್ಗೆನೂ ಏನೂ ಮಾತಾಡಲ್ಲ. ಈಗ ದರ್ಶನ್ ಸಾರೇ ಹೇಳಿದ್ಮೇಲೆ ಸೊ ನಾವು ಮಾತಾಡೋದ್ರಲ್ಲಿ ಭಾಳ ಚಿಕ್ಕವರಾಗ್ತೀವಿ. ಸೊ ಈ ವಿಚಾರ ಗಜಪಡೆ ಅಂತ ಏನಿತ್ತು ಸರ್, ಆ ಗಜಪಡೆ ಯಾವತ್ತಿದ್ರು ಅವ್ರ ಬೆನ್ನಿಂದ ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ದರ್ಶನ್ ಸರ್ರು ಗೊತ್ತಿಲ್ಲ ಯಾರನ್ನ ಇಲ್ಲಿಟ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಆ ಕುಟುಂಬ ಜೊತೆಲಿ ಯಾರ್ಯಾರು ಸಾಥ್ ಇದ್ರು ಸರ್. ಬಟ್ ಧನ್ವೀರ್ ಅಣ್ಣ ಮಾತ್ರ, ಸೊ ಅವ್ರಿಗೆ ನಾವು ನೆಕ್ಸ್ಟ್ ಅವ್ರಿಗೆ ಏನಾದ್ರು ಸಿನಿಮಾ ರಿಲೀಸ್ ಆಯಿತು ಅಂದರೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಕಷ್ಟದಲ್ಲಿ ಯಾರು ನಿಂತ್ಕೋತಾರೆ ಸರ್ ಅವ್ರ ಜೊತೆ ನಾವು ಇರಲೇಬೇಕು. ಸೊ ನಾನು ಅಷ್ಟೇ, ಯಾರ್ಯಾರು ದರ್ಶನ್ ಸರ್ ಕಷ್ಟದಲ್ಲಿ ಜೊತೆಗಿದ್ರೋ ಅವ್ರನ್ನ ನಾವು ಯಾವತ್ತಿದ್ರೂ ಅವ್ರ ಸಿನಿಮಾಗಳನ್ನ ಮೆರೆಸ್ತೀವಿ ಹೊರತು ಯಾರನ್ನೂ ನಾವು ಇದು ಮಾಡೋಕ್ಕೋಗಲ್ಲ. ಸೊ ಯಾರ್ಯಾರು ಗಜಪಡೆ ಯಾರು ಕೆಲವರು ಬರೋಕ್ಕಾಗಲಿಲ್ಲ, ಕೆಲವರು ಈ ಇನ್ಸಿಡೆಂಟ್ ನಿಮಗೆ ಗೊತ್ತು ಏನು ಇನ್ಸಿಡೆಂಟ್, ಬಿಕಾಸ್ ಕೋರ್ಟಲ್ಲಿ ಇರೋದ್ರಿಂದ ನಾವು ಮಾತಾಡೋದು ತಪ್ಪಾಗತ್ತೆ. ಸೊ ಅದು ತೀರ್ಮಾನ ಎಲ್ಲ ಮುಗಿದು ಹೊರಗಡೆ ಬಂದಾಗ ನಾವು ಮಾತಾಡ್ಬೋದು. ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ನಾವು ಏನು ಮಾತಾಡೋದು ಏನು ನಮಗೂ ಗೊತ್ತಿಲ್ಲ. ಸೊ ನಾವೇನಾದ್ರು ಮಾತಾಡಿದಾಗ ಇಲ್ಲಿ ಬೇರೆ ಥರನೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಯಾರೂ ಕೂಡ ದರ್ಶನ್ ಸರ್ಗೆ ಯಾರೇ ಸಪೋರ್ಟ್ ಮಾಡಲಿ, ಯಾರೇ ಸಪೋರ್ಟ್ ಮಾಡದೇ ಇರಲಿ, ಅವ್ರ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರ ಮಾರ್ಕೆಟ್ ಇದ್ದೇ ಇರುತ್ತೆ ಯಾವತ್ತೂ. ಅವ್ರ ಮಾರ್ಕೆಟ್ನ ಎಷ್ಟೇ ಜನ ತುಳಿಯೋಕೆ ಹೋದ್ರೂ ಅವ್ರ ಮಾರ್ಕೆಟ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಜೊತೆಲಿ ಯಾರ್ಯಾರು ಇದ್ರು ಎಲ್ರಿಗೂ ಥ್ಯಾಂಕ್ ಯು. ಜೊತೆಲಿ ಯಾರ್ಯಾರು ಇರಲಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅಷ್ಟೇ, ಇನ್ನೇನು ಹೇಳಿ. ಅಂಡ್ ಇನ್ನೊಂದೇನಂತಂದ್ರೆ, ಸಾಂಗ್ ಮಾಡಿದ್ರಿ, ಸಾಂಗ್ ಯಾರ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ಇದ್ದೀರಾ? ಹಾಗೇನೆ ಡೆವಿಲ್ ಸಿನಿಮಾಗಾಗಿ ಎಷ್ಟು ಈಗರ್ಲಿ ವೆಯ್ಟ್ ಮಾಡ್ತಿದ್ದೀರಾ? ಫೆಬ್ರವರಿ 16ಗೆ ಒಂದು ಟೀಸರ್ ಕೂಡ ಈಗಾಗಲೇ ವಿಜಯಲಕ್ಷ್ಮಿ ಅವರು ಅನೌನ್ಸ್ ಮಾಡಿದ್ದಾರೆ, ಹಾಗೇನೆ ಡೆವಿಲ್ ಟೀಮ್ ಕೂಡ ಅನೌನ್ಸ್ ಮಾಡಾಗಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಇದು ಸಾಂಗು ಇವಾಗ 13th ನಾಳೆ ರಿಲೀಸ್ ಇರೋದ್ರಿಂದ, ಸೊ ದರ್ಶನ್ ಸರ್ಗೆ ಇವಾಗ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಆದರೂ ಕೂಡ ಅವ್ರಿಗೆ ತೋರಿಸ್ತೀನಿ ಸರ್, ಇವತ್ತಿಲ್ಲ ನಾಳೆ ತೋರಿಸ್ತೀನಿ. ಅವ್ರು ನೋಡ್ತಾರೆ, ಆಲ್ರೆಡಿ ಮೊನ್ನೆನೇ ಮಾತಾಡಿದ್ರು ಅದ್ರ ಬಗ್ಗೆ. ತೋರಿಸ್ತೀನಿ. ಇಲ್ಲ ನಾನು ಬೇರೆ ಯಾರು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಬೇರೆ ಯಾರ ಕೈಲಾರು ರಿಲೀಸ್ ಮಾಡ್ಸೋಣ ಪ್ಲ್ಯಾನ್ ಇದೆ. ಸೊ ಅದಾದ ತಕ್ಷಣವೇ ನಿಮಗೆ ಎಲ್ಲ ವೀಡಿಯೋಸ್ ನಾನೇ ಕಳಿಸ್ಕೊಡ್ತೀನಿ ನಿಮಗೆ. ಸೊ ಒಂದಷ್ಟು ಜನ ಬೈಟ್ಸು ಕೂಡ ಕೊಡ್ತಾ ಇದ್ದಾರೆ, ಒಂದಷ್ಟು ಜನ ಸೆಲೆಬ್ರಿಟಿಗಳು. ಸೊ ಅದೊಂದು ವಿಚಾರ. ಸೊ ರಿಲೀಸ್ ಆದಮೇಲೆ ದಯವಿಟ್ಟು ಎಲ್ಲರೂ ಸಾಂಗ್ ನೋಡಿ. ಈ ಸಲ ಸಾಂಗ್ ಬಂದು ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ದರ್ಶನ್ ಸರು ಯಾವಾಗಲೂ ಅಷ್ಟೇ, ನಾನಲ್ಲಪ್ಪ ಬಾಸು, ನೀವುಗಳು ನಮ್ಮ ಬಾಸು ಅಂತ ಯಾವತ್ತೂ ಒಂದು ಫಂಕ್ಷನಲ್ಲಿ ಹೇಳಿದ್ರು. ಅವತ್ತೇ ಡಿಸೈಡ್ ಮಾಡಿದ್ದೆ ಈ ಸಾಂಗ್ ಮಾಡಲೇಬೇಕು, ಈ ಟೈಟ್ಲ್ ಇಡಬೇಕು ಅಂತ. ಸೊ ಯಾಕಂದರೆ ನಮ್ಮನ್ನ ಸೆಲೆಬ್ರಿಟೀಸ್ ಅಂದಾಗ ಸರ್, ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅನ್ನೋದು ಏಕೈಕ ವ್ಯಕ್ತಿ ಒಬ್ಬರೇ, ಅದು ದರ್ಶನ್ ಸರ್. ಆಮೇಲೆ ಟ್ಯಾಟಿ ಹಾಕ್ಸ್ಕೊಂಡಿರೋದು ಏಕೈಕ ವ್ಯಕ್ತಿ ಒಬ್ಬರು, ಅದು ದರ್ಶನ್ ಸರ್. ಸೊ ಆ ಥರ ಹುಚ್ಚು ಪ್ರೀತಿ, ಹುಚ್ಚು ಅಭಿಮಾನ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿತ್ತು ಕ್ರೇಜು.
ಅಂದರೆ ಆ ಲೆವೆಲ್ ಕ್ರೇಜು ಹುಚ್ಚಾಭಿಮಾನಿಗಳು ಈಗ ನಾವು ದರ್ಶನ್ ಸರಲ್ಲಿ ನೋಡ್ತಾ ಇದ್ದೀವಿ ಸರ್. ಅಪ್ಪನ ಮುಗ್ಧತೆ ಇದೆಯಲ್ಲ, ಆ ಒಂದು ಕ್ರೇಜು ಈ ಉತ್ತರ ಕರ್ನಾಟಕ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಸರ್, ಅವ್ರನ್ನ ನೀವು ಬೀಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ನಾನು ಹೇಳ್ತೀನಿ ಅಂದರೆ, ಅವ್ರೊಂಥರ ಹುಚ್ಚಾಭಿಮಾನಿಗಳು. ಒಂದ್ಸಲ ಫಿಕ್ಸ್ ಆಯಿತು ಅಂದರೆ ಅವ್ರ ಪ್ರಾಣ ಕೊಡೋಕೆ ರೆಡಿ. ನನಗೆ ತುಂಬ ಜನ ಫೋನ್ ಮಾಡವ್ರೆ, ಅಣ್ಣ ಇವಾಗ ಬಾಸ್ ಹೊರಗಡೆ ಅಣ್ಣ ನಾನೇ ನುಗ್ತೀನಣ್ಣ ಅಂತ ಎಷ್ಟೋ ಜನ ನನಗೆ ಫೋನ್ ಮಾಡಿಬಿಟ್ಟವ್ರೆ. ಸುಮ್ಮನೆ ಇರಪ್ಪ, ದಯವಿಟ್ಟು ಸುಮ್ಮನೆ ಇರ್ರಿ, ಯಾರು ಉದ್ವೇಗ ಆಗಕ್ಕೆ ಹೋಗ್ಬೇಡ್ರಿ ಅಂತ ನನಗೆ ಎಷ್ಟೊಂದು ಜನ ನಾನು ಹೇಳಿದ್ದೀನಿ. ಸೊ ಆ ಥರ ಅಭಿಮಾನಿಗಳು ಉತ್ತರ ಕರ್ನಾಟಕ ಮಾತ್ರ. ಬಟ್ ಎಲ್ಲ ಅಭಿಮಾನಿಗಳಿಗೂ ಒಂದು ವಿಚಾರ, ದಯವಿಟ್ಟು ನಾನು ಒಂದು ಕೇಳ್ಕೊತೀನಿ, ಯಾರು ಕೂಡ ವಿತೌಟ್ ಪರ್ಮಿಷನ್ ಯಾರು ಏನು ನೆಗೆಟಿವ್ ಆಗಿ ಪೋಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನೆಗೆಟಿವ್ ಆಗಿ ಯಾರೂ ಮಾತಾಡ್ಕೋಬೇಡಿ. ಏನಕ್ಕಂದ್ರೆ ನೆಗೆಟಿವ್ ಆಗಿ ನಾವು ಮಾತಾಡಿದ್ರೆ, ನೆಗೆಟಿವ್ ಆಗಿ ನಾವು ಏನಾದರೂ ಹಾಕಿದ್ರೆ ಅದು ದರ್ಶನ್ ಸರ್ಗೆ ಕೆಟ್ಟ ಹೆಸರು, ನಮಗಲ್ಲ ಸರ್, ಅವ್ರಿಗೆ ಕೆಟ್ಟ ಹೆಸರು. ಬಿಕಾಸ್ ನಮ್ಮನ್ನ ಸೆಲೆಬ್ರಿಟಿ ಅಂದಾಗ ನಾವು ಅವ್ರನ್ನ ಅಷ್ಟೇ ಜೋಪಾನವಾಗಿ ನೋಡ್ಕೊಂಡು ಹೋಗ್ಬೇಕು ಸರ್. ಯಾಕಂದರೆ ನಾವು ದರ್ಶನ್ ಸರ್ನ ಹೆಂಗೆ ಅಂದರೆ ಜೋಪಾನವಾಗಿ ಹೆಂಗೆ ನೋಡ್ಕೊಂಡು ಹೋಗ್ಬೇಕು ಅಂದರೆ, ಅವ್ರಿನ್ನ ನೆಕ್ಸ್ಟ್ ಲೆವೆಲ್ಲು. ಯಾವ ಲೆವೆಲ್ ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡ್ತಾರೆ ಇವಾಗ. ಆಲ್ರೆಡಿ ಡಿ ಬಾಸ್ ಅಂದರೆ ಸಾಕು ಸರ್. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಡಿ ಬಾಸ್ ಅಂದರೆ ಸಾಕು. ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ನೋಡ್ತಿದ್ದೆ ಒಂದು ವಿಡಿಯೋ, ಓ ನಾಮೆ ಡಿ ಬಾಸ್ ಅಂತ ಇದ್ದ ಯಾರೋ ಒಬ್ಬ ಹುಡುಗ. ಆ ಲೆವೆಲ್ಗೆ ಆ ಡಿ ಬಾಸ್ ಅನ್ನೋ ಕ್ರೇಜ್ ಅಲ್ಲಿವರೆಗೂ ಹೋಗಿದ್ದೆ ಅಂದಾಗ ಅದು ಬೀಟ್ ಮಾಡೋಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ ಅಂತ ಅನ್ನಿಸ್ತೇನೆ ನನಗೆ. ಆಮೇಲೆ ಇನ್ನೊಂದೇನಂತಂದ್ರೆ, ದರ್ಶನ್ ಅವ್ರ ಇನ್ಸಿಡೆಂಟ್ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಸಾಂಗ್ ಲಾಂಚ್ಗಂತೂ ನೀವು ಮೀಟ್ ಆಗ್ತಿರ್ತೀರ, ಅವರೇ ನಿಮ್ಮನ್ನು ಕರ್ಸ್ಕೊಂತಾನೆ ಇದ್ರು ಅಂತಾನೆ ಹೇಳಿದ್ರಿ. ಸೊ ಈ ಥರ ಇದಾದ್ಮೇಲೆ ಅವ್ರನ್ನ ಮೀಟ್ ಮಾಡಿದ್ರ, ಆರೋಗ್ಯವನ್ನು ವಿಚಾರಿಸಿದ್ರ ಸುಪ್ರೀತ್ ಗಾಂಧಾರ ಅವರು, ಅಥವಾ ಹೋಗ್ಬಿಟ್ಟು ಏನಾದ್ರು ಒಂದು ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಮಾತಾಡಿ ಒಂದಷ್ಟು ಸಮಯವನ್ನ ಕಳೆದು ಬಂದ್ರ ಅಂತ? ಸರ್ ಫೋನಲ್ಲಿ ಮಾತಾಡಿದ್ದು, ಡೈರೆಕ್ಟಾಗಿ ಇನ್ನೂ ಮೀಟ್ ಆಗಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಅವ್ರಿಗೊಂದು ಬೆನ್ನು ಸಮಸ್ಯೆ ಇದೆ. ಆಮೇಲೆ ಅವ್ರಿನ್ನೂ ರೆಸ್ಟ್ ಇರಬೇಕು ಸರ್, ಅವ್ರಿಗೆ ತುಂಬ ರೆಸ್ಟ್ ಬೇಕು. ಸೊ ಅಟ್ಲೀಸ್ಟ್ ಇನ್ನೂ ಒಂದು 6 ತಿಂಗಳು ರೆಸ್ಟ್ ಬೇಕೇ ಬೇಕು ಅವ್ರಿಗೆ. ಸೊ ಆದ್ದರಿಂದ ನಾವು ಈ ಸಮಯದಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡೋ ಬದಲು ಅವರೇ ಫೋನ್ ಮಾಡಿ ಮಾತಾಡ್ತಾರೆ, ಇಲ್ಲ ಅವರೇ ಕರ್ಸ್ಕೋತಾರೆ ನಮ್ಮನ್ನು. ಸೊ ಅಲ್ಲಿವರೆಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಬಿಕಾಸ್ ಅವ್ರ ಆರೋಗ್ಯ ನಮಗೆ ಭಾಳ ಇಂಪಾರ್ಟೆಂಟು ಸರ್. ಅವರು ಖುಷಿಯಾಗಿದ್ದು ಅವ್ರ ಆರೋಗ್ಯ ತುಂಬ ಚೆನ್ನಾಗಿಟ್ಕೊಂಡ್ರೆ ನಮಗದು ಇದೇ ನಮಗೆ ಬರ್ತಡೇ. ಈ ವರ್ಷದ ಬರ್ತಡೇ ನಮ್ಗೆ ಅದೇ. ಅವ್ರ ಆರೋಗ್ಯ ಸಖತ್ತಾಗಿ ಆಗ್ಬಿಟ್ರೆ ಅದೇ ನಮಗೆ ಬರ್ತಡೇನಪ್ಪ ಅಂತ ನಾವೆಲ್ಲ ಅಭಿಮಾನಿಗಳು. ಸೊ ಅದ್ರ ಜೊತೆಗೇನೆ ಈಗ ಇದು ಆಗಿದ ತಕ್ಷಣ ನಾನು ಹೋಗ್ತೀನಿ ಅವ್ರ ಹತ್ರ, ನಾನು ಮಾತಾಡ್ಕೊಂಬರ್ತೀನಿ. ಅಣ್ಣ ಹೆಂಗಿದ್ದೀರಾ, ಏನು ಆರೋಗ್ಯ ಸಮಸ್ಯೆ ಹೆಂಗಿದೆ ಅಂತ ಮಾತಾಡ್ಕೊಂಡು ನಾನು ಬರ್ತೀನಿ. ನಂದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆನೂ ಅವ್ರ ಹತ್ರ ಮಾತಾಡಬೇಕು. ಸೊ ಅವ್ರ ಆಶೀರ್ವಾದದಿಂದನೇ ನೆಕ್ಸ್ಟ್ ಬೇರೆ ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ, ದರ್ಶನ್ ಸರ್ ಫ್ಯಾನ್ಸ್ ಆಶೀರ್ವಾದ ಯಾವಾಗಲೂ ಇರುತ್ತೆ ನನ್ನ ಮೇಲೆ. ನೆಕ್ಸ್ಟು ಆದಷ್ಟು ಬೇಗ ಹೋಗ್ತೀನಿ ಸರ್, ಇನ್ನೊಂದು 2-3 ಡೇಸಲ್ಲಿ ಹೋಗ್ತೀನಿ. 2-3 ಡೇಸಲ್ಲಿ ಹೋಗಿ ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡು ಬರ್ತೀನಿ. ಇನ್ನೇನು ಹೇಳಲಿ ಅವ್ರ ಬಗ್ಗೆ. ನಾನು ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅವ್ರಿಗೆ, ಹ್ಯಾಪಿ ಬರ್ಡೇ ಡಿ ಬಾಸ್. ಯಾವಾಗಲೂ ನಿಮ್ಮ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಆ ತಾಯಿ, ನಿಮ್ಮ ಮನೆದೇವರು ಕಾಟೇರಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡಲಿ ನಿಮಗೆ. ಯಾವತ್ತೂ ಸರ್ ದರ್ಶನ್ ಸರ್ ಬೆನ್ನಿಂದೆ ಒಂದು ದೇವ್ರು ಕಾಯ್ತಾ ಇದೆ. ಸೊ ಅದು ಎಲ್ರಿಗೂ ಗೊತ್ತು ಯಾವ ದೇವರು ಅಂತ. ಸೊ ತಾಯಿ ಚಾಮುಂಡೇಶ್ವರಿ. ಸೊ ಯಾವಾಗಲೂ ಅವ್ರ ಬೆನ್ನಿಂದೆ ಆ ತಾಯಿ ಕಾಯ್ತಾನೆ ಇರ್ತಾರೆ. ಆ ತಾಯಿ ಯಾವತ್ತೂ ಅವ್ರಿಗೆ ಕೈ ಬಿಡಲ್ಲ. ಯಾಕಂದರೆ ಅವ್ರು ನಂಬಿರೋದು ದೇವ್ರನ್ನ ತುಂಬ ನಂಬ್ತಾರೆ. ಆಮೇಲೆ ಅವ್ರ ಒಳ್ಳೆ ಗುಣ ಇದೆ. ಪಾಸಿಟಿವು ನೆಗೆಟಿವ್ ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ದಾರೋ ಇವತ್ತು ಅವ್ರಿಗೆ ಗೊತ್ತಾಗಲ್ಲ ಸರ್. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ? ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಡೇ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅವ್ರು ಏನು, ಅವ್ರ ವ್ಯಾಲ್ಯೂ ಏನು, ಅವ್ರ ವ್ಯಕ್ತಿತ್ವ ಏನು, ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ರು, ಯಾರ್ಯಾರು ಅವ್ರ ಬಗ್ಗೆ ನೆಗೆಟಿವ್ ಟಾಕ್ಸ್ ಮಾಡಿದ್ರು, ಯಾರ್ಯಾರು ಅವ್ರ ಬಗ್ಗೆ ಹೀಯಾಳಿಸಿದ್ರು. ಆಮೇಲೆ ಇವಾಗ ಅವರೇ ಬರ್ತಾರೆ, ಡಿ ಬಾಸ್ಸು ಹಂಗೆ ಅಂತ ಪೋಸ್ಟ್ ಹಾಕ್ತಾರೆ. ಸರ್ ಅವೆಲ್ಲ ಏನಕ್ಕೆ ಬೇಕು? ನೆಗೆಟಿವ್ ಮಾತಾಡೋದು ಇವರೇ, ಪಾಸಿಟಿವ್ ಆಗಿ ಹಾಕೋದು ಇವರೇ. ಇದ್ರೆ ಒಂಥರ ಇರಬೇಕು. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 2 ಕಡೆ, ಈ ಕಡೆನೂ ಇರಬಾರ್ದು ಆ ಕಡೆನೂ ಇರಬಾರ್ದು, ಒಂದು ಕಡೆ ಇರಯ್ಯ ಅಂತ ನಾನು ಕೇಳ್ಕೊತೀನಿ. ಸೊ ಕೆಲವು ವಿಚಾರಗಳು ಮಾತಾಡಬಾರ್ದು ಮೀಡಿಯಾದಲ್ಲೆಲ್ಲ. ಸೊ ಬಟ್ ಆದರೂ ಕೆಲವು ಟೈಮ್ ಕೋಪ ಬರುತ್ತೆ ಸರ್ ನಮಗೆ. ಯಾಕಂದರೆ ಅವ್ರ ಬಗ್ಗೆ ನಾವು ಮಾತಾಡಿದಾಗ ನಮ್ಗೆ ನೋವಾಗುತ್ತೆ, ನಮ್ಮ ಅಭಿಮಾನಿಗಳು ಭಾಳ ನೋವಾಗುತ್ತೆ. ಅವ್ರ ಕಷ್ಟದಲ್ಲಿದ್ದಾಗ ನನ್ನ ಮಗನೂ ಯಾವನೂ ಬಂದಿಲ್ಲ. ಸೊ ಸುಖದಲ್ಲಿ ಮಾತ್ರ ಬಂದ್ಬಿಟ್ಟು ನೀನು ನನಗೆ ಸಪೋರ್ಟ್ ಮಾಡು, ನನಗೆ ಇದು ಮಾಡು ಅದು ಮಾಡು ಅಂದಾಗ ಅದು ತಪ್ಪು ಸರ್ ಅದು. ಆಮೇಲೆ ನೆಗೆಟಿವ್ ಕೆಲವು ಯಾವನೋ ನೆಗೆಟಿವ್ ಮಾತಾಡೋದು ಏನಕ್ಕೆ ಬೇಕು? ನಿನ್ನ ಮನೆ ಫಸ್ಟ್ ನೀನು ನೋಡೋಯ್ಯ, ಬೇರೆಯವ್ರ ಮನೆ ಹತ್ರ ಯಾಕೆ ಬರ್ತೀಯ ನೀನು?
ನಿನ್ನ ಸಂಸಾರ ನೀನು ನೋಡ್ಕೋ ಫಸ್ಟು. ಬೇರೆಯವ್ರ ಸಂಸಾರದಲ್ಲಿ ಬಂದರೆ ನೀನು ಫಸ್ಟ್ ಆಫ್ ಆಲ್ ನಿನ್ನ ಸಂಸಾರನೇ ಸರಿ ಇರಲ್ಲ. ನೀನು ಇನ್ನೊಬ್ರು ಸಂಸಾರಕ್ಕೆ ಬಂದ್ಬಿಟ್ಟು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರಂತೆ ಹಂಗೆ ಮಾಡಿದ್ರಂತೆ, ಯಾಕೆ ಆಗ್ಬೇಕು ನಿನಗೆ ಫಸ್ಟ್ ಆಫ್ ಆಲ್? ನಾನು ಹೇಳೋದು. ಸೊ ಇವೆಲ್ಲ ಸರ್, ನಿನ್ನ ಕರ್ಮ ಯಾವತ್ತೂ ಬಿಡಲ್ಲ ನಿಮ್ಮನ್ನ. ನಿಮ್ಮ ಕರ್ಮಗಳು ಏನೇನಿದೆಯೋ ಭಗವಂತ ನಿನ್ನ ಬರೆದ್ಬಿಟ್ಟು ಕಳಿಸ್ಬಿಟ್ಟಿರ್ತಾನಂತೆ, ಅದು ನೀನು ಅನುಭವಿಸ್ಲೇಬೇಕು. ಸೊ ನಾನು ಒಳ್ಳೇದು ಬಯಸಿದ್ರೆ ಸರ್ ನಾನು ಒಳ್ಳೇದೇ ಆಗೋದು. ನಾನು ಇವತ್ತು ಕೆಟ್ಟದ್ದು ಬಯಸಿದ್ದಿದ್ರೆ 10 ಸಾಂಗ್ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನನ್ನನ್ನು ಯಾರೂ ಗುರ್ತಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಳ್ಳೆ ಗುಣ ನನ್ನ ಜನಗಳು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಅದೇ ಥರ ಒಳ್ಳೆ ಗುಣ ಇಟ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಕೇಳ್ಕೊಳ್ಳೋದೇನೂ ಇಲ್ಲ ಸರ್. ಅವ್ರು ಒಳ್ಳೆ ಗುಣದಿದ್ರೆ ಅವ್ರಿಗೆ ಒಳ್ಳೇದು, ನನಗೆಲ್ಲ ಒಳ್ಳೇದು. ಸೊ ನಮ್ಮ ಬಾಸ್ಗೆ ಅವರಿಂದ ನಮ್ಗೆ ಏನೂ ಆಗಬೇಕಾಗಿಲ್ಲ. ನಮ್ಮ ಬಾಸ್ ಯಾವಾಗಲೂ ಸ್ಟಾರೇ, ಕಿಂಗೆ. ಅದು ಹುಲಿ ಬೋನಲ್ಲಿದ್ರು ಹುಲಿನೇ, ಹೊರಗಡೆ ಬಂದರೂ ಹುಲಿನೇ ಅದು. ಸೊ ಆ ಥರ ಈ ಮಾತಾಡೋಕೆ ಹೋಗ್ಬಾರ್ದು ಕೆಲವು ವಿಚಾರಗಳು. ನಿನ್ನ ಪರ್ಸ್ನಲ್ ನೀನು ಮಾತಾಡೋಕೆ, ನಿನ್ನ ಬಗ್ಗೆ ಮಾತಾಡು. ನೀನು ಎಲ್ಲೇ ಮಾತಾಡು, ಫಸ್ಟ್ ಆಫ್ ಆಲ್ ನಿನ್ನ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ ಮಾತಾಡು. ನಿನ್ನ ಕೆಲಸದಲ್ಲಿ ಉತ್ತರ ಕೊಡು. ಯಾವನ ಬಗ್ಗೆನೋ ಯಾವನ ಹೆಸರೋ ತಗೊಂಡು ನೀನು ಯಾಕೆ ಉದ್ಧಾರ ಆಗ್ತಾ ಇದೆಯಾ? ನೀನು ಯಾಕೆ ಹೆಸರು ಮಾಡ್ಕೋತಾ ಇದೆಯಾ? ಅವ್ರಿಗೆ ಏನಾನ ಮಾಡಿದ್ಯಾ? ಏನಾನ ಮಾಡಿದ್ಯಾನಪ್ಪ? ಏನೂ ಮಾಡಿಲ್ಲ. ಯಾರೂ ಏನೂ ಮಾಡಿಲ್ಲ ಅವ್ರಿಗೆ. ಇನ್ನೂ ಅವ್ರ ಹತ್ರ ಯೂಸ್ ತಗೊಂಡಿದ್ದಾರೆ ಹೊರತು ಅವ್ರಿಗೇನೂ ಮಾಡಿಲ್ವಲ್ಲ. ಸೊ ನಾನು ಹೇಳೋದು ಇಷ್ಟೇ, ಯಾರು ಕೂಡ ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಸರ್, ಅವ್ರಿಗೆ ನಾವು ಬೇರೆಯವ್ರ ಕತೆ ಬಿಟ್ಬಿಡಿ, ಎಕ್ಸಾಂಪಲ್ ನನ್ನ ಕತೆನೇ ತಗೊಳ್ಳಿ. ಅವ್ರ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು. ಸೊ ಯಾಕಂದರೆ ನಮಗೆ ಭಾಳ ನೋವಾಗುತ್ತೆ. ನಾವು ಭಾಳ ನೋವು ತಿಂದಿದ್ದೀವಿ ಆಲ್ರೆಡಿ. ಇನ್ನೂ ನೋವು ತಿನ್ನೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ತುಂಬ 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 ತಡ್ಕೊಂಡು ನಾವೂ ತಡ್ಕೊಂಡೇ ಬಂದ್ಬಿಟ್ವಿ ಸರ್ ಇಲ್ಲಿವರೆಗೂ. ನಮಗೂ ಕೋಪ ಬರುತ್ತೆ. ನಾನು ಹೇಳಿದೆ ಆಗಲೇ ನಿಮಗೆ, ನನಗೂ ಪಾಸಿಟಿವ್ ವೈಬ್ ಇದೆ, ನೆಗೆಟಿವ್ ವೈಬು ಇದೆ. ಪಾಸಿಟಿವ್ ಆಗಿ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀವಿ. ನಾವೇನಾದರೂ ಅಕಸ್ಮಾತ್ ಏನಾದರೂ ನೆಗೆಟಿವ್ ಆಗಿ ಟರ್ನ್ ಆದರೆ ಸೊ ಅದು ಬೇರೆ ಥರನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ನಾವೆಲ್ರಿಗೂ ಒಳ್ಳೇದೇ ಮಾಡ್ತೀವಿ ಸರ್, ಎಲ್ರಿಗೂ ಒಳ್ಳೇದೇ ಮಾಡಬೇಕು. ಸೊ ಯಾರಿಗೂ ನಾವು ಕೆಟ್ಟದ್ದು ಬಯಸಲ್ಲ. ಆಸ್ ಎನ್ ಅಭಿಮಾನಿಯಾಗಿ ನಾನು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಯಾರು ಅವ್ರ ಹೆಸರು ಯೂಸ್ ಮಾಡ್ಕೋತಾರೋ ಸುಮ್ಮನೆ ಯೂಸ್ ಮಾಡ್ಕೋಬೇಡ್ರಿ. ನಾನು ಹೇಳೋದು, ಅವ್ರಿಗೇನಾದ್ರು ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಅವ್ರಿಗೇನಾದ್ರು ಕೆಲಸ ಮಾಡಿದ್ದೀರಾ? ಇಲ್ಲ ಒಂದು 10 ಜನಕ್ಕೆ ಅನ್ನ ಹಾಕಿದ್ಯಾನ? ಫಸ್ಟ್ ಆಫ್ ಆಲ್ ನೋಡು. ಅವ್ರ ಹೆಸರಲ್ಲಿ ನಾನು ಅನ್ನದಾನ ಮಾಡಿದ್ಯಾ? ಇಲ್ಲ ಫಸ್ಟ್ ಅವ್ರ ಹೆಸರು ಬೇಡಪ್ಪ, ನೀನು 10 ಜನಕ್ಕೆ ಊಟ ಕೊಟ್ಟಿದ್ಯಾ? ಅದನ್ನ ಹೇಳು ಫಸ್ಟು. ನೀನು ಮಾಡಿದರೆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಅಲ್ವಾ ಸರ್? ಪ್ರತಿದಿನ 30 ರೂಪಾಯಿ ಕೊಟ್ಟು ನನ್ನ ಸಾಂಬಾರು ಕೊಡ್ಸೋಣ ಕೇಳಿ ಯಾರು ಕೊಡಲ್ಲ ಸರ್, ಯಾರು ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಮನೆಯೇ ಅವ್ರಿಗೆ ತಿನ್ನಕ್ಕೆ ಊಟ ಇರಲ್ಲ, ಸುಮ್ಮನೆ ಬಂದು ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಯಾರೇನು ಮಾಡ್ಕೊಳಕ್ಕಾಗಲ್ಲ ಸರ್ ಅವ್ರನ್ನ, ಅದಂತೂ ನಾನು ಹೇಳಬಲ್ಲೆ. ದರ್ಶನ್ ಅವರ ಒಂದು ಹುಟ್ಟುಹಬ್ಬಕ್ಕೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಅಂತ? ಅದೇ ಅವ್ರ ಹುಟ್ಟುಹಬ್ಬಕ್ಕೆ ಆಬ್ವಿಯಸ್ಲಿ ನಾನು ಫಸ್ಟ್ ಸಾಂಗ್ ಒಂದು ಮಾಡಿದ್ದೆ. ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ ದಾರಿ ಬಿಡಿ ಚಕ್ರವರ್ತಿ, ಬಂದ ಡೆವಿಲ್ ಅಣ್ಣ ಥಿಯೇಟರ್ ಮುಂದಕ್ಕೈತೆ ಮಾರಿ ಹಬ್ಬ ಎಲ್ರೂ ನೋಡಿ. ಇದು ಅದೇ ಲಿರಿಕ್ ಚೇಂಜ್ ಇತ್ತು, ಇವಾಗ ಡೆವಿಲ್ ಬರ್ತಿದ್ಯಲ್ಲ. ಸೊ ಅದಕ್ಕೆ ಡೆವಿಲ್ ಬಗ್ಗೆ ಹೇಳಿದೆ. ಸೊ ನಾನು ಸ್ಪಾಟಲ್ಲಿ ಮಾಡ್ತೀನಿ ಸರ್. ಸ್ಪಾಟಲ್ಲಿ ನೀವು ಏನೇ ಕೊಡಿ ಎಲ್ಲ ಮಾಡ್ತೀನಿ. ನಾನು ಸ್ಪಾಟಲ್ಲಿ ಟ್ಯೂನ್ ಮಾಡ್ತೀನಿ, ಸ್ಪಾಟಲ್ಲಿ ಲಿರಿಕ್ಸ್ ಎಲ್ಲ ಮಾಡ್ತೀನಿ. ಬಟ್ ಏನು ಅಂತಂದರೆ ಕಲೆಗೆ ಬೆಲೆ ನಮ್ಗೆ ಯಾವಾಗಲೂ ಸಿಗಲ್ಲ. ಈ ನಮ್ಮ ಕಲೆಗೆ ಯಾವತ್ತಿದ್ರೂ ನಾವು ನೆಗೆಟಿವ್ ಮಾತಾಡಿದ್ರೆ ವೈರಲ್ ಆಗುತ್ತೆ ಹೊರತು ನಾವೇನಾದ್ರು ಕೆಲಸ ಮಾಡಿದಾಗ ಪಾಸಿಟಿವ್ ಆಗಿ ಕೆಲಸ ಮಾಡಿದಾಗ ಯಾವುದು ವೈರಲ್ ಆಗಿಲ್ಲ. ಬಟ್ ನನ್ನ ಇದರಲ್ಲಿ ಯಾವತ್ತೂ ಅಷ್ಟೇ, ನನ್ನ ನೆಗೆಟಿವಿಂದ ಯಾವತ್ತೂ ಹೊರಗಡೆ ಬರಲಿಲ್ಲ. ನೆಗೆಟಿವಿಂದ ನಾನು ಫೇಮಸ್ಸು ಆಗಲಿಲ್ಲ, ನೆಗೆಟಿವಿಂದ ನಾನೇನೂ ಮಾತಾಡೋದು ಇಲ್ಲ. ಸೊ ಪಾಸಿಟಿವಿಂದನೇ ಮಾಡ್ಕೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ಸಾಂಗು ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ರಿಲೀಸ್ ಆಗುತ್ತೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಲೈನ್ ಹಾಡ್ತೀನಿ, ಬಿಕಾಸ್ ನಾಳೆ ರಿಲೀಸ್ ಇರೋದ್ರಿಂದ. ಸ್ಟಾರ್ಟಿಂಗ್ ಬಂದು, ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನಿ ಕಣ್ಲ, ಕೂರೋ ಕುರ್ಚಿ ಒದ್ರು ನಿಂತ್ರು ಕಣ್ಲ. ಅರೆ ಯಾರೇ ಹೆಸರೇಳೆ, ತಡ್ಕ ನಾ ಹೇಳ ಗಂಟ ಒಸಿ ನೀ ತರ್ಕ, ಇರೋದೊಬ್ರೆ ಬಾಸು ಕಣ್ಲ. ಇಷ್ಟು ಹೇಳಬಲ್ಲೆ. ಸೊ ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಹುಕ್ ಲೈನು. ನಿಮ್ಮ ಲಿರಿಕ್ಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ
ಸಾಂಗ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ಅವರು ದರ್ಶನ್ ಅವರು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಅಲ್ಲೂ ಸಹ ಹೇಳಿದ್ರು, ಕುಂತಿರೋಂಥ ಚೇರ್ ಅನ್ನೇ ಹೊದ್ಬಿಟ್ರು ಅಂತ ಹೇಳ್ಬಿಟ್ಟು ಅದೇ ಒಂದು ಲೈನ್ ಅನ್ನೇ ತಗೊಂಡಿದ್ರ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದು ಸತ್ಯನೇ ಅಲ್ವಾ ಸರ್, ಅವರೇ ಮಾತಾಡಿದ್ದಾರೆ. ಸೊ ಅದಕ್ಕೆ ಹೇಳೋದು ನಾನು, ಕಷ್ಟದ ಜೀವನದಲ್ಲಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ಆ ಮನುಷ್ಯ ನಾಳೆ ದಿನ ದೊಡ್ಡ ಲೆವೆಲಲ್ಲಿ ಹೋಗಿ ನಿಂತ್ಕೋತಾನೆ ಅನ್ನೋದು ಅದೊಂದು ಮಾತು ಅವ್ರು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದ್ರಲ್ಲ, ಆ ಒಂದು ಮಾತು ಇವತ್ತು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್. ನನಗೂ ಅದೇ ಇನ್ಸ್ಪಿರೇಷನ್ ಸರ್. ಅವತ್ತು ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಮಾತು ಮಾತಾಡ್ತಾರೆ, ನನ್ನ ಕೂರೋ ಚೇರೆ ಒದ್ಬಿಟ್ರು ಅಂತ ಕಣ್ಣಲ್ಲಿ ನೀರು ಹಾಕ್ಕೋತಾರೆ. ಸೊ ಅದೇ ಜೀವನ ಎಷ್ಟೋ ಜನಗಳ ಲೈಫಲ್ಲಿ ಆಗಿದೆ, ನನ್ನ ಲೈಫಲ್ಲೂ ಆಗಿದೆ. ಎಷ್ಟೋ ಜನ ನನ್ನ ಕರೆದು ಸ್ಟುಡಿಯೋದಲ್ಲಿ 2 ಲೈನ್ ಹಾಡಿಸ್ಬಿಟ್ಟು ನಾಳೆ ಹೇಳ್ ಕಳಿಸ್ತೀನಿ ನಡಿಯೋ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಒಬ್ಬ ಕಸ ಎತ್ತವನಿಂದ ಹಿಡಿದು, ಒಬ್ಬ ಟೀ ಕೊಡೋನಿಂದ ಹಿಡಿದು, ಒಬ್ಬ ಕ್ಯಾಮ್ರಾಮನಿಂದ ಹಿಡಿದು, ಎಕ್ಸಾಂಪಲ್ ಯಾರೇ ಇರಲಿ ಸರ್, ಅವ್ರನ್ನ ಅಂಡರ್ ಎಸ್ಟಿಮೇಟ್ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಮನುಷ್ಯ ನಾಳೆ ದಿನ PM ಆಗ್ಬೋದು, ಮಿನಿಸ್ಟ್ರು ಆಗ್ಬೋದು, ದೊಡ್ಡ ಹೀರೋ ಆಗ್ಬೋದು, ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ನಾಳೆ ದಿನ ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ನಾವೆಲ್ಲ ಒಂದೇ ಅಂತ ನೋಡಿ, ಆವಾಗ ನೀವು ಸ್ಟಾರ್ ಆಗ್ತೀರ ಅನ್ನೋದು ಆ ಮಾತಲ್ಲಿ ಅರ್ಥ. ಸೊ ಆ ಕೂರೋ ಚೇರ್ನ ಒದ್ಬಿಟ್ರು ಅಂತ ಹೇಳಿದಾಗ ಅದು ಎಷ್ಟು ಹರ್ಟ್ ಆಯಿತು ನಮಗೆ ಅಂದರೆ, ಅದೇ ಲೈನ್ನ ನಾನು ಯಾಕೆ ಯೂಸ್ ಮಾಡಿದೆ ಅಂದಾಗ, ಇವತ್ತು ಅದೇ ಚೇರ್ ಒದ್ದಿರೋ ಒಬ್ಬ ವ್ಯಕ್ತಿ ಇವತ್ತು ಡಿ ಬಾಸ್ ಅನ್ನೋ ಒಂದು ಹೆಸರು ತಗೊಂಡಿದ್ದಾರೆ ಅಂದಾಗ, ಅಷ್ಟು ಜನಗಳನ್ನ ಸಂಪಾದನೆ ಮಾಡೋದು ಅಷ್ಟು ಈಸಿ ವಿಚಾರ ಅಲ್ಲ ಸರ್. ಸುಮ್ಮನೆ ಅವ್ರಿಗೆ ಫ್ಯಾನ್ಸ್ ಆಗಲ್ಲ, ಸುಮ್ಮನೆ ಅವ್ರಿಗೆ ಅಭಿಮಾನಿಗಳು ಹುಟ್ಕೊಳ್ಳಲ್ಲ. ಈ ಥರ ಕ್ರೇಜ್ ಅಭಿಮಾನಿಗಳು. ಸೊ ಅವ್ರು ಹುಟ್ಕೊಂಡಿದೆ ಅಂದರೆ ಈ ಥರ ಅಭಿಮಾನಿಗಳು, ಒಂದು ವಿಚಾರ, ಕೂರೋ ಚೇರು ಒದ್ರೂ ಕೂಡ ಇವತ್ತು ನಿಂತ್ಕೊಂಡವರಲ್ಲ, ಅದು ಆ ಲೈನು ಅರ್ಥ. ಅವ್ರು ಹೇಳಿರೋ ಅರ್ಥನೇ ಅದು. ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕೆ ರಿಯಾಲಿಟಿ ಶೋಗಳಲ್ಲಿ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಒಂದಷ್ಟು ಶೋಗಳು ಬರುತ್ತೆ, ಹಳೆ ಸಿಂಗರ್ಸ್ ಆಗಿರ್ಬೋದು, ಹಳೆ ಕಲಾವಿದರನ್ನಾಗಿರ್ಬೋದು ಬಂದ್ಬಿಟ್ಟು ಅವ್ರಿಗೆ ಒಂದು ಹೊಸ ರೂಪವನ್ನ ಕೊಡುತ್ತೆ ಬಿಗ್ ಬಾಸ್ ಆಗಿರ್ಬೋದು. ನಿಮಗೆ ಬಿಗ್ ಬಾಸ್ ಅವಕಾಶ ಬಂದಿತ್ತಾ, ಅಥವಾ ನೀವು ಏನಾದರೂ ಬಂದರೆ ಇನ್ ಕೇಸ್ ನೆಕ್ಸ್ಟ್ ಸೀಸನಲ್ಲಿ ಹೋಗ್ತೀರಾ ಅಂತ? ಸರ್ ಅದು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋದು. ಹೋದ ವರ್ಷ ಬರಬೇಕಿತ್ತು, ಕಾರಣಾಂತರಗಳಿಂದ ನನಗೆ ಹುಷಾರಿರಲಿಲ್ಲ, ಸೊ ಆಗಲಿಲ್ಲ. ಸರ್ ನಾನು ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದೀನಿ. ಕಲರ್ಸ್ ಕನ್ನಡದಲ್ಲಿ ಎದೆ ತುಂಬಿ ಹಾಡುವೆನು ಅಂತ ಒಂದು ಶೋ ಬಂತು ರೀಸೆಂಟಾಗೆ. ಅದರಲ್ಲಿ SPB ಸರ್ ಇದ್ದಾಗ ಎದೆ ತುಂಬಿ ಹಾಡುವೆನಲ್ಲಿ ನಾನು ಹಾಡಿದ್ದೀನಿ, ಕಂಟೆಸ್ಟೆಂಟ್ ಆಗಿದ್ದೆ. ಮೊನ್ನೆ ರೀಸೆಂಟಾಗಿ ಎದೆ ತುಂಬಿ ಹಾಡುವೆನು ಬಂದಾಗಲೂ ಜೂರಿ ಆಗಿದ್ದೆ, ಅದೇ ಕಲರ್ಸ್ ಕನ್ನಡದಲ್ಲೇ. ತುಂಬ ಜನಕ್ಕೆ ಯಾರು ವೈರಲ್ ಆಗ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ. ಯಾರು ತುಂಬ ಜನ ತುಂಬ ಈ ಟ್ರೋಲ್ ಆಗಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ. ಒಳ್ಳೆ ಕಲಾವಿದರಿಗೆ ಸರ್ ವ್ಯಾಲ್ಯೂ ಇಲ್ಲ ಇಲ್ಲಿ. ಒಳ್ಳೆ ಕಲಾವಿದರಿಗೆ ಮುಂಚೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅವಾಗ ನಾವು ಆರ್ಟಿಸ್ಟ್ಗಳನ್ನ ಹುಡುಕ್ತಿದ್ವಿ. ಇಂಥ ಆರ್ಟಿಸ್ಟ್ ಇದ್ದಾರೆ ಅಂತ ಹುಡುಕ್ತಿದ್ವಿ. ಇವತ್ತು ರೋಡ್ಗೆ ಒಬ್ಬೊಬ್ರು ಆರ್ಟಿಸ್ಟ್ ಇದ್ದಾರೆ. ಸೊ ನಾನು ಒಂದೇ ಕೇಳ್ಕೊಳ್ತೀನಿ, ಎಲ್ಲ ಏನು ಚಾನಲ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಒಂದು ಕೇಳ್ಕೊತೀನಿ, ಎಂಟರ್ಟೈನ್ಮೆಂಟ್ ಚಾನಲ್ಸ್ಗಳಿಗೆ, ಒಬ್ಬ ಕಲಾವಿದನಿಗೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು TRP ನೋಡಬೇಡಿ. ನೀವು TRP ನೋಡಿದಾಗ ಏನಾಗುತ್ತೆ, ಆಲ್ರೆಡಿ ಆಡಿಯನ್ಸ್ಗೆ ಗೊತ್ತಾಗೋಗಿದೆ. ಹಿಂದ್ಗಡೆ ಒಂದು ಮೈಕ್ ಕೊಡ್ತಾರೆ, ಇಲ್ಲೇನೋ ಹೇಳ್ತಿರ್ತಾರೆ, ಅವ್ನು ಚೆನ್ನಾಗಿ ಹಾಡಿಲ್ಲ ಅಂದ್ರೂ ಚೆನ್ನಾಗಿ ಹಾಡಿದೆ ಅಂತಾನೆ ಹೇಳ್ತಾರೆ. ನೀವು ನೋಡಿ ಕುತ್ಕೊಂಡು ಶೋನ, ಜನಕ್ಕೆ ಗೊತ್ತಾಗೋಗಿದೆ ಶೋ ಬಗ್ಗೆ. ಸೊ ಅದೇ ಥರನೇ ಯಾವುದೇ ಶೋ ಮಾಡಿದ್ರು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಕಲಾವಿದರನ್ನ ಕರೆಸಿ, ಸಾಧನೆ ಮಾಡಿರೋರನ್ನ ಕರೆಸಿ. ಸುಮ್ಮನೆ ಯಾರನ್ನೋ ವೈರಲ್ ಆದ್ರಾ ಅವ್ರನ್ನ ಕರ್ಕೊಂಬಂದು ಬಿಡೋದು, ಇವ್ರು ವೈರಲ್ ಆದ್ರಾ ಇವ್ರನ್ನ ಕರ್ಕೊಂಬಂದು ಬಿಡೋದು. ಜನ ಆಲ್ರೆಡಿ ಮಾತಾಡ್ಕೋತವ್ರೆ ಸರ್. ನೀವು ಎಷ್ಟೋ ಜನ ಕೇಳಿ, ನಾರ್ಮಲ್ ಆಡಿಯನ್ಸ್ಗೆ ಹಿಂಗೆ ಮೈಕ್ ತೊಗೊಂಡೋಗಿ ಕೇಳಿಸಿ. ಜನಗಳು ದಡ್ರಲ್ಲ, ಯಾರೂ ದಡ್ರಲ್ಲ ಸರ್. ಇಲ್ಲಿ ಕಿವಿ ಮೇಲೆ 2 ಹೂವು ಇಟ್ಬಿಟ್ಟು ಜನಗಳಿಗೆ ಹೂವು ಇಡ್ತಾವ್ರೆ. ಸೊ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಯಾಕೆ ಅವಕಾಶ ಬಂದಿಲ್ಲ ಅಂತ ನೀವು ಕೇಳಿದ್ರಿ. ಅವಕಾಶ ಕೊಟ್ಟರೆ ತಾನೇ ಸರ್ ಹೋಗೋಕ್ಕಾಗುತ್ತೆ. ಕರೆದ್ರೆ, ಇವಾಗ ನೀವು ಕರೆದ್ರಿ, ನಾನು ಇಂಟರ್ವ್ಯೂಗೆ ಬಂದೆ, ನೀವು ನನ್ನ ಗುರ್ತಿಸಿದ್ರಿ. ಈಗ ಈ ಬಾಸ್ TV ನನ್ನನ್ನು ಗುರ್ತಿಸೋದಕ್ಕೆ ನೀವು ಫೋನ್ ಮಾಡಿ ಸರ್ ಬನ್ನಿ ಅಂದಿದ್ದಕ್ಕೆ ನಾನು ಬಂದೆ ಸರ್. ನೀವು ಗುರ್ತಿಸಿದ್ರಿ ನನ್ನ ಟ್ಯಾಲೆಂಟ್ನ, ನೀವು ಇಂಡಿಪೆಂಡೆಂಟಾಗಿ ಗುರ್ತಿದ್ದೀರಾ. ಈ ಥರ ಎಲ್ಲರೂ ಗುರ್ತಿಸ್ಬೋದಲ್ವ ಸರ್ ಇಂಡಿಪೆಂಡೆಂಟ್. ಕೆಲವ್ರು ಹೇಳ್ತಾರೆ 2,000 ಕೊಟ್ಬಿಡು ನಿನಗೆ ಪೇಪರಲ್ಲಿ ಹಾಕ್ಸ್ಬಿಡ್ತೀನಿ, 2,000 ಕೊಟ್ಬಿಡು ನಿನಗೆ TV ಹಾಕ್ಸ್ಬಿಡ್ತೀನಿ ಅಂತ. ನನಗೇನು ದರ್ದ ಸರ್?
ನನ್ನ ಟ್ಯಾಲೆಂಟ್ನ ಗುರುತಿಸು. ಕೆಲವ್ರು ಹೇಳ್ತಾರೆ ನಿನಗೆ 10,000 ಕೊಡು, ಅವಾರ್ಡ್ ಕೊಡಿಸ್ತೀನಿ. ಏನಕ್ಕೆ ಸರ್ ಬೇಕು ನನಗೆ ಇವೆಲ್ಲ? ನನಗೆ ಅವೆಲ್ಲ ದೇವ್ರನೇ ಇಷ್ಟ ಇಲ್ಲ. ನನ್ನ ಕಲೆನ ಗುರ್ತಿಡಿದು ನನಗೆ ಅವಾರ್ಡ್ ಕೊಡ್ತಾರಾ? ಹೋಗ್ತೀನಿ ಸರ್ ಅಲ್ಲಿಗೆ. ಅವ್ರಿಗೆ ಮುಂದಕ್ಕೆ ನನ್ನ ಕಡೆಯಿಂದ ಬೇರೆ ಸಪೋರ್ಟೇ ಮಾಡಿಕೊಡ್ತೀನಿ ಸರ್. ಒಬ್ರಿಗೊಬ್ರು ನಾವು ಬೆಳ್ಕೊಂಡು ಹೋಗ್ಬೇಕು ವಿನಃ ದುಡ್ಡೇ ನೋಡಬಾರ್ದು ಸರ್. ಬರೀ ದುಡ್ಡೇ ಜೀವನ ಅಲ್ಲ, ಪ್ರೀತಿ ವಿಶ್ವಾಸ ಬೇಕು ಸರ್. ಒಬ್ಬ ಮನುಷ್ಯನ ಕಳ್ಕೊಳ್ಳೋದು ಒಂದೇ ಒಂದು ಸೆಕೆಂಡಲ್ಲಿ ಕಳ್ಕೊಬೋದು, ಬಟ್ ಒಬ್ಬ ಮನುಷ್ಯನ ಸಂಪಾದನೆ ಮಾಡೋದು ತುಂಬ ದೊಡ್ಡದು. ಬರೀ ದುಡ್ಡಲ್ಲೇ ಅಳಿಬೇಡ್ರಿ. ಎಷ್ಟೋ ಜನ ನಾನು ನೋಡ್ಬಿಟ್ಟಿದ್ದೀನಿ ಸರ್, ಸುಮ್ಮನೆ ದುಡ್ಡು ಕೇಳ್ತಾರೆ. ನಾನು ಈಗ ನೀವು ಅದೇ ವಿಚಾರಕ್ಕೆ ಬರ್ತೀನಿ. ಇವಾಗ ಎಷ್ಟೋ ಜನ ಬಿಗ್ ಬಾಸ್ಗೆ ದುಡ್ಡು ಕೊಟ್ಬಿಟ್ಟೆ ಹೋಗಿರ್ಬೋದು, ಎಷ್ಟೋ ರಿಯಾಲಿಟಿ ಶೋಗೆ ದುಡ್ಡು ಕೊಟ್ಬಿಟ್ಟೆ ಹೋಗಿರ್ತಾರೆ ಸರ್. ನನ್ನ ಹತ್ರ ದುಡ್ಡಿಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ, ನಾನು ದುಡ್ಡು ಕೊಡೋಕೆ ರೆಡಿ ಇಲ್ಲ. ಏನಕ್ಕೆ ಹೇಳಿ? ನನ್ನ ಹತ್ರ ಟ್ಯಾಲೆಂಟ್ ಇದೆ ಸ್ವಾಮಿ. ಸೋಷಿಯಲ್ ಮೀಡಿಯಾ ದೊಡ್ಡದಾಗೈತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಬಿಡಿ, ಮಿಕ್ಕಿದ ಜನಗಳು ನೋಡ್ಕೋತಾರೆ. ಜನಗಳು ಸರ್ ನಮ್ಮನ್ನು ಬೆಳೆಸೋದು, ಜನಗಳು ಬೆಳೆಸ್ತಾರೆ ನಮ್ಮನ್ನು. ಈಗ ನೋಡಿ, ನೀವು ನನ್ನ ಕರೆದು ಒಂದು ಇಂಟರ್ವ್ಯೂ ಮಾಡಿ ನೀವು ಬೆಳೆಸ್ಕೊಡ್ತಾ ಇದ್ದೀರಾ ನನ್ನನ್ನು. ಸೊ ಅದೇ ಥರನೇ ಮಾಡ್ಬೋದಲ್ಲ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ಗಳು. ಕರೀಲಿ ಸರ್, ನಮ್ಮಂಥವ್ರನ್ನ ಕರಿಬೇಕು. ಎಷ್ಟೋ ಜನ ಟ್ಯಾಲೆಂಟೆಡ್ ಇದ್ದಾರೆ, ನಮ್ಮಂಥವ್ರನ್ನ ಕರೆಯೋದೇ ಇಲ್ಲ. ಸುಮ್ಮನೆ ಏನೋ ಮಾಡ್ತಿರ್ತಾರೆ. ಇವಾಗ ನಾನು ಸರಿಗಮಪಲ್ಲಿ ಹಾಡಿದ್ದೀನಿ ಸರ್. ಸೀಸನ್ 13 ನಾನು, ಸಂಜಿತ್ ತೆಗಡೆ, ಸುನೀಲ ಎಲ್ಲ ಜೊತೆಲಿದ್ದವ್ರು ನಾವು. ಆವಾಗ ಏನೋ ಒಂದು ಚಿಕ್ಕೊಂದು ಮೂಮೆಂಟ್ ಆಯಿತು ಸರ್. ನಿಂತು ಹಾಡಿದ್ದೀನಿ, ಟಾಪ್ 30 ನಾನು. ನಿಂತು ಹಾಡಿದ್ದೀನಿ, ಎಲ್ಲ ಆಯಿತು. ಕೊನೆವರೆಗೂ ಇಟ್ಕೊಂಡ್ರು ಸರ್ ನನ್ನನ್ನು ಲಾಸ್ಟಲ್ಲಿ ಎಲಿಮಿನೇಟ್ ಮಾಡವ್ರೆ. ನಾನು ಏನಯ್ಯ ಇದು, ನನಗೆ ಪಾಸಿಟಿವ್ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಏನಯ್ಯ ಇದು, ಕೊನೆಯಲ್ಲಿ ಇಟ್ಕೊಂಡು ನಾನು ಎಲಿಮಿನೇಟ್ ಮಾಡಾಕ್ಬಿಟ್ರು. ಎಷ್ಟು ಜನ ನನಗೆ ಫೋನ್ ಮಾಡಿದ್ರು ಗೊತ್ತಾ ಸರ್? ಚಾನಲ್ಗಳವರೇ ಫೋನ್ ಮಾಡಿದ್ರೆ, ನೀನು ಏನಕ್ಕೆ ಆ ಶೋಗೆ ಹೋದೆ ಅಂದರು. ನೀನು ಆಲ್ರೆಡಿ ಮ್ಯೂಸಿಕ್ ಮಾಡ್ತಾ ಇದೆಯಾ, ಹಾಡುಗಳು ಆಡ್ತಾ ಇದೆಯಾ, ನಿನ್ಗೇನು ದರ್ದಿತ್ತ ಅಲ್ಲಿಗೆ ಹೋಗೋಕೆ ಅಂದರು. ನನಗೆ ಎಷ್ಟು ಜನ ನನಗೆ ನೋವಾಗಿ ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ದೀನಿ ಅವತ್ತು ಮಾತ್ರ. ನನ್ನ ಲೈಫಲ್ಲಿ ನಾನು ಸಾಧನೆ ಮಾಡಿದ್ರೆ ಯಾವ ಲೆವೆಲ್ಗೆ ಸಾಧನೆ ಮಾಡಬೇಕು ಅಂದರೆ ಆ ಲೆವೆಲ್ಗೆ ಮಾಡಿ ತೋರಿಸ್ಬೇಕು ಅನ್ನೋದು ಅವತ್ತು ನಾನು 2017ರಲ್ಲಿ ನಾನು ಡಿಸೈಡ್ ಮಾಡಿದ್ದು. ಅವತ್ತೇ ನನಗೆ ದರ್ಶನ್ ಸರ್ ನನಗೆ ಕೈ ಹಿಡಿದಿದ್ದು. ಸರ್ ಆ ಶೋ ಇಲ್ಲಾಂದ್ರೆ ಹೋಯ್ತು ಸರ್. ನಮ್ಮ ದೊಡ್ಡವ್ರು ನನ್ನ ಕೈ ಹಿಡಿದ್ರಲ್ಲ, ಇವತ್ತು ನನಗೆ ಒಂದು ಹೆಸರಿದೆ ಅಂದ್ರೆ ಡಿ ಬಾಸ್ ಇಂದ. ಇವತ್ತು ನಾನು ಹೇಳ್ಕೊತೀನಿ, ಗತ್ತಾಗಿ ಹೇಳ್ಕೊತೀನಲ್ವಾ. ದರ್ಶನ್ ಅಭಿಮಾನಿಗಳು ನನ್ನನ್ನು ಬೆಳೆಸವ್ರೆ, ದರ್ಶನ್ ಬಾಸ್ ನನ್ನ ಕೈ ಹಿಡ್ದು ಹಿಂಗೆ ಎಳ್ಕೊಂಡೋಗವ್ರೆ. ಈ ಯಾವ ಶೋ, ಈ ಸರಿಗಮಪ ಶೋ ನಮ್ಮನ್ನು ಬೆಳೆಸಿಲ್ಲ ಸರ್. ಕರ್ಕೊಂಡೋಗಿ ನನ್ನ ಪಪ್ಪೆಟ್ ಶೋ ಥರ ತೋರಿಸ್ಬಿಟ್ರು ನನ್ನ ಆ ಶೋ ಅಲ್ಲಿ ನನ್ನನ್ನು. ಸೊ ಇವತ್ತು ನೀನು ನೋವಿಂದ ಹೇಳ್ತೀನಿ ಅಂದರೆ, ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ನೋವು, ನಾನು ಕಷ್ಟಪಟ್ಟು ಎಲ್ಲ ಮಾಡ್ತೀನಿ. ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನೀನು ಪಪ್ಪೆಟ್ ಶೋ ಥರ ಆಡಿಸ್ಬಿಟ್ಟು ನೀನು ಎಲಿಮಿನೇಟ್ ಮಾಡಿಬಿಟ್ರೆ ಎಷ್ಟೋ ಜನಕ್ಕೆ ಹಿಂಗೆ ಮಾಡೋರು ಸರ್. ಸೊ ನನಗೆ ಇವತ್ತಿಗೂ ಕೂಡ ನಾನು ಅದೇ ಚಾಲೆಂಜ್ಗೆ ಇವತ್ತು ನಾನು 10 ವರ್ಷ ನಾನು ಏನಕ್ಕೆ ಪದೇ ಸಾಂಗ್ ಮಾಡ್ಕೊಂಬರ್ತಾ ಇದ್ದೀನಿ. ನನ್ನ ಮ್ಯೂಸಿಕಲ್ಲಿ ನಾನು ಉತ್ತರ ಕೊಡ್ತೀನಿ ಸರ್, ನನ್ನ ಕಲೆಯಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಇವಾಗ ಅವ್ರಿಗೆ ಗೊತ್ತಾಗಿದೆ. ಇವತ್ತು ಅವ್ರಿಗೆ ಗೊತ್ತಾಗಿದೆ. ಸುಪ್ರೀತ್ ಗಾಂಧಾರ ಅಂತ ಒಬ್ಬ ಹುಡುಗನ ನಾನು ಅವತ್ತು ಉಳಿಸ್ಕೋಬೇಕಿತ್ತು ಅಂತ. ಇವತ್ತು ಅನ್ಸಿದ್ರೆ ಏನು ಸರ್ ಪ್ರಯೋಜನ? ಅವತ್ತು ನನಗೊಂದು ಅವಕಾಶ ಕೊಟ್ಟು ಸರ್, ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಸರ್. ಅವತ್ತು ನನ್ನ ಮುಖ ಬರುತ್ತೆ ಟಿ ವಿಲಿ, ಇಡೀ ಕರ್ನಾಟಕ ನನ್ನನ್ನು ನೋಡ್ತಾರೆ, ಇಡೀ ಕರ್ನಾಟಕ ನನ್ನನ್ನು ಮೆಚ್ಕೋತಾರೆ. ನಾನು ಯಾರು ಅಂತ 10 ವರ್ಷದ ಹಿಂದೆ ನನ್ನ ಕನಸು ಸರ್ ಇದು. ಇವತ್ತಿನ ಕನಸಲ್ಲ ಸರ್ ನಂದಿದು. 10 ವರ್ಷದ ಹಿಂದೆ ನಾನು ಪಟ್ಟಿದ ಕನಸು ಎಲ್ಲ ನುಚ್ಚು ನೂರು ಆಗೋಯ್ತು ಅವಾಗ. ಸೊ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಹೇಳ್ಕೊಬಾರ್ದು ಸರ್. ಸೌಂಡ್ ಸ್ಪೀಕರ್ ಎತ್ತಿದ್ದು ಫಸ್ಟ್ ನಾನು. ಸೌಂಡ್ ಸ್ಪೀಕರ್ ಎತ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ. 2 ವರ್ಷ ಅವಕಾಶ ಇಲ್ದಿರ ಆರ್ಕೆಸ್ಟ್ರಾದಲ್ಲಿ ತಬಲಾ ನುಡಿಸ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಏನೋ ಒಂದು ಅವಕಾಶ ಕೊಡ್ತಾರೆ, ಏನೋ ಒಂದು ಜನಕ್ಕೆ ರೀಚ್ ಆಗ್ತೀನಿ ಸರ್. ಎಷ್ಟೋ ಜನ ಕಲಾವಿದರು ನಂಬ್ಕೊಂಡು ಬರ್ತಾರೆ ಸರ್ ಆ ಶೋನ. ಸೊ ನಾನು ಅದೇ ಥರ ನಂಬ್ಕೊಂಡೇ ಹೋಗಿದ್ದೆ ಆ ಶೋ. ನನಗೆ ಅಲ್ಲಿ ದ್ರೋಹ ಆಯಿತು. ರಿಯಲ್ ಟ್ಯಾಲೆಂಟ್ಗೆ ವ್ಯಾಲ್ಯೂನೇ ಇಲ್ಲ ಸರ್. ಏನಕ್ಕೆ ಅಂದರೆ ನನಗಾಗಿರೋ ಈ ನೋವುಗಳು ಇದೆಯಲ್ಲ, ನನಗಾಗಿರೋ ಈ ನೋವು, ನನಗಾಗಿರೋ ಈ ಒಂದು ಸ್ಟ್ರಗಲ್ಲು. ಒಬ್ಬ ಮನುಷ್ಯ ಸ್ಟ್ರಗಲ್ ಮಾಡಿದ್ರೆ ಯಾವತ್ತಿಗೂ ಒಂದು ಸ್ಟಾರ್ ಆಗ್ತಾನೆ. ನಾನು ಸ್ಟ್ರಗಲ್ ಪಟ್ಟಿದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಸೊ ಮುಂದಕ್ಕೆ ಸರ್ ಏನೇ ಆಗೋಗ್ಲಿ, ತಲೆ ಮೇಲೆ ತಲೆ ಬಿಡಲಿ, ನಾನು ಇದನ್ನು ಬಿಡಲ್ಲ. ನನ್ನ ಹತ್ರ ದುಡ್ಡು ಕಿತ್ಕೋಬೋದು, ಒಂದು ಏಟು ಹೊಡೆದು ಬಿಡ್ಬೋದು ನನಗೆ. ನನ್ನ ಹತ್ರ ನನ್ನ ಟ್ಯಾಲೆಂಟ್ನ ನಾನು ಯಾವನು ಕಿತ್ಕೊಳ್ಳೋಕ್ಕಾಗಲ್ಲ, ಯಾವನು ಏನೂ ಮಾಡ್ಕೊಳಕ್ಕಾಗಲ್ಲ. ನನ್ನ ಟ್ಯಾಲೆಂಟನ್ನ ನನ್ನ ಮ್ಯೂಸಿಕ್ ಸ್ಪಾಟಲ್ಲಿ ಕಂಪೋಸ್ ಮಾಡ್ತೀನಿ. 4 ಲೈನ್ ಕೊಡಲಿ, ಸ್ಪಾಟಲ್ಲಿ ಕಂಪೋಸ್ ಮಾಡ್ತೀನಿ ಬೇಕಾದರೆ. ಇವಾಗ ನಿಮ್ಮ ಬಾಸ್ ಟಿವಿಗೆ ಹೇಳಲ್ಲ, ಈಗಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಬಾಸ್ ಟಿವಿ ಬಗ್ಗೆನೇ ಹೇಳ್ತೀನಿ ಬೇಕಾದರೆ. ಬಾಸ್ 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 ಬಾಸು ಟಿವಿ ಬಂತು 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 ಬಾಸು ಟಿವಿ. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಬಾಸು ಟಿವಿ.
ಕುಂತ್ಕೊಂಡು ಮಾತಾಡ್ತಾವ್ರೆ ಬಾಸು ಟಿವಿ ಅಂತ ಈ ತರ ಮಾಡ್ತಾ ಇರ್ತೀನಿ ಸರ್. ಏನೆಲ್ಲ ಇಟ್ಕೊಡಿ. ಇವಾಗ ಇವಾಗ ನಿಮ್ಮನ್ನ ನೋಡಿತೀನಿ, ನಿಮ್ಮ ಹೆಸರು ಮಂಜುನಾಥ್. ಸೊ ಮಂಜುನಾಥ್ ಬಗ್ಗೆ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಮಂಜುನಾಥ ಮುಖ ನೋಡ್ಕೊಂಡ್, ಮಂಜುನಾಥ ಮುಖ ನೋಡ್ಕೊಂಡ್, ಕಣ್ಣು ಎರಡು ಬಿಟ್ಕೊಂಡು, ಕೈಗೆ ವಾಚು ಹಾಕೊಂಡು, ನನ್ನೇ ನೋಡ್ತಾವ್ರೆ, ನನ್ನೇ ನೋಡ್ತಾವ್ರೆ, ನನ್ನೇ ನೋಡ್ತಾವ್ರೆ, ನನ್ನೇ ನೋಡ್ತಾವ್ರೆ. ಈ ಥರ ನಾನು ಮಾಡ್ತೀನಿ, ಬಟ್ ಅವಕಾಶಗಳಿಲ್ಲ. ಇದು ನಾನು ಹೇಳೋದು. ಸ್ಪಾಟಲ್ಲಿ ಬರಿತೀನಿ, ಸ್ಪಾಟಲ್ಲಿ ಹಾಡ್ತೀನಿ, ಸ್ಪಾಟಲ್ಲಿ ಟ್ಯೂನ್ ಮಾಡ್ತೀನಿ, ಕಂಪೋಸ್ ಮಾಡ್ತೀನಿ. ಅವತ್ತವ್ರು ನಮ್ಗೊಂದು ಅವಕಾಶ ಕೊಟ್ಟಿದ್ದೀರಾ ಸರ್, ಇವತ್ತು ಅವ್ರಿಗೆ ಒಳ್ಳೆ ಹೆಸರಲ್ವಾ ಸರ್? ಸೊ ಬಿಡಿ, ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಅವ್ರಿಲ್ಲ ಅಂದರೆ ನಮಗೆ ಬಾಸ್ ಸಿಕ್ಕಿದ್ರಲ್ಲ. ಅವ್ರಿಗಿನ್ನ ದೊಡ್ಡವ್ರು ಯಾರವ್ರೆ ಸರ್? ಅವ್ರಿಗಿನ್ನ ಅವತ್ತು ಒಂದು ಶೋಗೆ ಅವ್ರ ದರ್ಶನ್ ಸರೇ ಮಾತಾಡೋರೆ. ಯಾವ್ದಾದ್ರು ರಿಯಾಲಿಟಿ ಶೋಗೆ ಸರ್ ಗೆಸ್ಟ್ ಹಾಕಿರೋದು ದರ್ಶನ್ ಸರ್ ಹೋಗಲ್ಲ. ರೀಸನ್ ಏನು ಹೇಳಿ? ಅವ್ರಿಗೆ ಅವೆಲ್ಲ ಇಷ್ಟ ಆಗಲ್ಲ. ಕಿವಿಗೆ ಅವರೇ ಹೇಳಿದ್ದಾರೆ, ಇಲ್ಲೊಂದು ಕಿವಿಗೆ ಏನೋ ಕೊಡ್ತಾರೆ, ಅವ್ರೇನೋ ಹೇಳ್ತಿರ್ತಾರೆ, ಇಲ್ಲಿ ಪಾಪ ಚೆನ್ನಾಗೇ ಆಡ್ತಿರ್ತಾರೆ, ನಾವಿಲ್ಲಿ ಇವ್ರು ಹೇಳ್ದಂಗೆ ನಾವು ಹೇಳ್ಬೇಕು ಕಿವಿಲಿ. ಆಗ ಆ ಕೆಲಸ ನಮ್ಗೆ ಯಾಕೆ ಆಗ್ಬೇಕು ಅಂತ ಅವ್ರು ಹೋಗಲ್ಲ. ಸೊ ಅದೇನೇ ಒಳ್ಳೇದು ಮಾಡ್ರಿ. ಸೊ ಕಲಾವಿದ್ರಿಗೆ ಒಳ್ಳೇದು ಮಾಡ್ಬೇಕು ಸರ್, ಬರೀ ಏನಿಲ್ಲ ನಾನು ಹೇಳೋದು. ಎಲ್ಲ ಮುಂದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಸರ್, ಹೊಸ ಕಲಾವಿದ್ರಿಗೆ ಕರೆಸೇ ಹಾಡ್ಸೋದು ನಾನು. ಎಷ್ಟೋ ಜನ ಹೆಸರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹೊಸ ಕಲಾವಿದ್ರು ಸರ್ ಕಷ್ಟಪಡ್ತಾ ಇರ್ತಾರೆ ಸರ್, ಎಷ್ಟೋ ಟ್ಯಾಲೆಂಟ್ಗಳಿರುತ್ತೆ, ಅಂಥವ್ರನ್ನ ಕರ್ಸ್ಕೊಡ್ಬೋದಲ್ವ ಸರ್? ಸೊ ಅದೇ ಥರ ನಾವು ಕಷ್ಟದಲ್ಲಿದ್ವಿ, ನಮಗೂ ಕೊಡ್ಬೋದಿತ್ತು, ಕೊಡ್ಲಿಲ್ವಲ್ಲ. ಕರೆದ್ಬಿಟ್ಟು ಪರ್ಫೆಕ್ಟಾಗಿ ಸುಮ್ಮನೆ ಕರೆದು ಹಿಂಗೆ ಕಳಿಸ್ಬಿಟ್ರೆ ನಮಗೂ ಬೇಜಾರಾಗಲ್ವ ಸರ್? ನಾವು ಎಷ್ಟೋ ಕನ್ಸುಗಳು ಇಟ್ಕೊಂಡು ಬಂದಿರ್ತೀವಿ, ಆ ಕನ್ಸುಗಳನ್ನೆಲ್ಲ ನುಚ್ಚು ನೂರು ಮಾಡಾಕ್ಬಿಟ್ರೆ ನಮಗೂ ಬೇಜಾರಾಗುತ್ತೆ, ನಮಗೂ ನೋವಾಗುತ್ತೆ, ನಮಗೂ ಎಲ್ಲ ಇದೆ ಸರ್. ಸೊ ಅಷ್ಟೇ, ಇನ್ನೇನು ಹೇಳಬೇಕು ನಾನು ಇದ್ರ ಬಗ್ಗೆ? ಸಮಾಧಾನ ಮಾಡ್ಕೊಳ್ಳಿ. ನೀವು ಅವಾಗಲೇ ಹೇಳ್ತಾ ಯಾವುದೇ ರಿಯಾಲಿಟಿ ಶೋನು ಸಹ ನನ್ನ ಕೈ ಹಿಡ್ದಲ್ಲ ಅಂತಂದ್ರು ಕೂಡ ದರ್ಶನ್ ಅವ್ರಿಗಿಂತ ದೊಡ್ಡವರಿಲ್ಲ ಅಂತ ಹೇಳಿದ್ರೆ, ಅಂತ ದೊಡ್ಡವರೇ ನಿಮ್ಮ ಕೈಯನ್ನ ಹಿಡಿದ್ಮೇಲೆ ನಿಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ. ಸೊ ಕೊನೆಯದಾಗಿ ದರ್ಶನ್ ಅವರ ಹುಟ್ಟುಹಬ್ಬದ ಬಗ್ಗೆ ಆಗಿರ್ಬೋದು, ನಿಮ್ಮ ಸಾಂಗ್ ಬಗ್ಗೆ ಆಗಿರ್ಬೋದು, ಸ್ಯಾಂಡಲ್ವುಡ್ ಸಿರಿ ಪ್ರೇಕ್ಷಕರಿಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ? ನಿಮಿಷ. ಸರ್ ಕೊನೆಯದಾಗಿ ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಅಣ್ಣಗೆ, ಇಡೀ ಕುಟುಂಬಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನ ಬೆನ್ನಿಂದ ದರ್ಶನ್ ಅಣ್ಣ ಅವರೇ, ನಾನು ಯಾರಿಗೂ ಹೆದರ್ಬೇಕಾಗಿಲ್ಲ, ನಾನು ಯಾರಿಗೂ ಬಕೆಟ್ ಹಿಡಿಬೇಕಾಗಿಲ್ಲ, ಯಾರಿಗೂ ನಾನು ಹೋಗಿ ಇನ್ನು ಚಾನ್ಸ್ ಕೊಡ್ರಪ್ಪ, ನನ್ನನ್ನು ಬೆಳೆಸ್ರಪ್ಪ ಅಂತ ಯಾರಿಗೂ ಕೇಳಲ್ಲ. ಅವಕಾಶ ಇದ್ದರೆ ಹುಡ್ಕೊಂಬರುತ್ತೆ. ಅವಕಾಶ ಕೊಡಬೇಕು ಅಂತ ತುಂಬ ಜನ ಕಾಯ್ತವ್ರೆ ಸರ್, ಅಲ್ಲಿ ನೋಡ್ತಾ ಇರೋರು. ಕೊಡ್ರಿ, ಮಾಡ್ತೀನಿ ಆಯಿತಾ? ನನ್ನ ಕಲೆ ನೋಡ್ರಿ, ನೋಡಿದ ತಕ್ಷಣವೇ ನೀವು ನೀನೇನು ಚಿಕ್ಕ ಹುಡುಗನ ಥರ ಇದೆಯಾ, ನಿನಗೆ ಹೆಂಗೋ ಅವಕಾಶ ಕೊಡೋದು ಅಂತ ದಯವಿಟ್ಟು ಯೋಚನೆ ಮಾಡಬೇಡ್ರಿ. ನನ್ನಲ್ಲಿ ಟ್ಯಾಲೆಂಟ್ ಐತೆ, ಬನ್ನಿರಿ, ಕೊಡ್ರಿ ಚಾನ್ಸು. ಸೊ ದರ್ಶನ್ ಅಣ್ಣ ಬೆನ್ನಿ ತಟ್ಟಿ ಕಳಿಸವ್ರೆ, ಅಭಿಮಾನಿಗಳು ಸಪೋರ್ಟ್ ಮಾಡ್ತಾವ್ರೆ, ಕರ್ನಾಟಕದ ಜನತೆ ಅವರೇ. ಸರ್ ಮುಂದಕ್ಕೆ ನೀವು ನೋಡ್ತೀರಾ ನನ್ನ ಸಾಧನೆ ಏನು, ನನ್ನ ಕನಸೇನು, ಹಲವಾರು ಇದೆ ನನಗೆ. ಅದನ್ನು ನೀವು ಮುಂದೆ ನೋಡ್ತೀರಾ. ಕೊನೆಯದಾಗಿ ದರ್ಶನ್ ಅಣ್ಣಗೆ ಎಷ್ಟು ಕೋಟಿ 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 ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನಾನು ಇಲ್ಲಿ ಕೂರಿಸಿ ಇಷ್ಟು ನೀವು ಇಂಟರ್ವ್ಯೂ ಮಾಡ್ತಾಯಿದ್ದೀರಾ, ನಿಮಗೂ ಕೂಡ ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಸ್. ಸಾಂಗ್ ರಿಲೀಸ್ ಆಗಿದೆ, 13ನೇ ತಾರೀಕು ಆಲ್ರೆಡಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ನನ್ನಂಥ ಎಷ್ಟೋ ಕಲಾವಿದನಿಗೆ ಸಪೋರ್ಟ್ ಮಾಡಿರಿ, ಕಷ್ಟದಲ್ಲಿರೋರಿಗೆ ಸಪೋರ್ಟ್ ಮಾಡಿರಿ. ಸೊ ಬಡವರು ಬರಬೇಕು ಸರ್ ಹೊರಗಡೆ, ಬಡವರೆಲ್ಲ ಆಚೆ ಬರಬೇಕು. ಸೊ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಎಲ್ಲರೂ ಬೆಳೆಸಿ ಉಳಿಸಿ ನಮ್ಮಂಥ ಕಲಾವಿದರ್ಗನ್ನ ಎಳ್ಕೊಂಡೋಗ್ರಿ ಸರ್. ಹಿಂಗೆ ಒಂದು ಹಗ್ಗಾಗಿ ಹೆಂಗೆ ನೀವು ಸಪೋರ್ಟ್ ಕೊಡ್ತೀರೋ, ಒಂದು ಹಗ್ಗ ಇಟ್ಟು ನನ್ನೂ ಹಿಂಗೆ ಎಳ್ಕೊಂಡೋಗ್ರಿ ಅಂತ ಕೇಳ್ಕೊತೀನಿ. ಬಿಟ್ಟರೆ ಇನ್ನೇನು ನಾನು ಕೇಳಲ್ಲ ಅವ್ರ ಹತ್ರ. ನಾನು ಏನೂ ಎಕ್ಸ್ಪೆಕ್ಟು ಮಾಡಲ್ಲ ಸರ್. ಒಳ್ಳೆಯ ವಿಚಾರಕ್ಕೆ ಯಾವಾಗಲೂ ಕೂಡ ನಾನು ಇಡ್ತೀನಿ. ಯಾವುದೇ ಕಾರ್ಯಕ್ರಮ ಇದ್ರೂ ಕರೀರಿ, ಬರ್ತೀನಿ. ನನಗೆ ಸಂಭಾವನೆ ನಾನು ಕೇಳಲ್ಲ. ಎಷ್ಟೋ ಜನ ಅನ್ಕೊತಾರೆ ಸುಪ್ರೀತ್ ಗಂಧರ್ಗೆ ಫೋನ್ ಮಾಡಿದ್ರೆ ಸಂಭಾವನೆ ಕೇಳ್ತಾನೆ ಅಂತ.
ನಾನು ಸಂಭಾವನೆ ಕೇಳಲ್ಲ. ಯಾವುದೇ ಕಾರ್ಯಕ್ರಮ ಕರೀರಿ ಬರ್ತೀನಿ, ಯಾವುದೇ ಕಾರ್ಯಕ್ರಮಕ್ಕೆ ಕರೀರಿ, ಒಂದು ಹಾಡು ಆಡಬೇಕಾ ಹಾಡ್ತೀನಿ, ಕರೀರಿ ಮಾಡೋಣ, ಜೊತೆಲೇ ಬಿಡೋಣ ಬನ್ನಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಬಾಸ್ ಟಿವಿಗೆ ತುಂಬ ಥ್ಯಾಂಕ್ ಯು. ಫಸ್ಟ್ ಟೈಮ್ ನನ್ನ ಕರೆದು ಮಾತಾಡಿಸಿದ್ರಿ. ಸೊ ನಿಮ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು. ಯಾವಾಗಲೂ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಏನೇ ಇದ್ದರೂ ಫೋನ್ ಮಾಡಿ ಸರ್, ಯಾವಾಗಲೇ ಇದ್ದರೂ ಫೋನ್ ಮಾಡಿ, ಬರ್ತೀವಿ. ನಾಳೆ ದಿನ ದೊಡ್ಡದಾಗಿ ಹೆಸರು ಮಾಡಿದ್ರು ಕೂಡ ಬರ್ತೀನಿ, ಖಾಲಿ ಕೈಯಲ್ಲಿ ಕೂತ್ಕೊಂಡಿದ್ರು ಬರ್ತೀನಿ ಸರ್, ಅದಂತೂ ಸತ್ಯ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ, ಮತ್ತಷ್ಟು ಸಿನಿಮಾಗಳ ಮೂಲಕ ಆಗಿರ್ಬೋದು, ಮತ್ತಷ್ಟು ಹಾಡುಗಳ ಮೂಲಕ ನಿಮ್ಮ ಪ್ರತಿಭೆಯನ್ನ ಮತ್ತಷ್ಟು ವಿಸ್ತಾರವಾಗಲಿ, ಹಾಗೆಯೇ ಮತ್ತಷ್ಟು ಬೆಳೀಲಿ ನಿಮ್ಮ ಪ್ರತಿಭೆ, ಹಾಗೆಯೇ ನಿಮ್ಮ ಮತ್ತಷ್ಟು ಜನಕ್ಕೆ ರೀಚ್ ಆಗಲಿ ಅಂತ ನಮ್ಮ ಬಾಸ್ ಟಿವಿ ಕಡೆಯಿಂದ ಎಲ್ಲ ವೀಕ್ಷಕರ ಕಡೆಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ಇದು ಮುಗಿದ ತಕ್ಷಣ ಇನ್ನೊಂದು ಹಾಡು ರೆಡಿ ಇದೆ, ಚಿಲ್ ಔಟ್ ದುನಿಯಾ ಅಂತ. ನಾನೇ ಆ್ಯಕ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಕನ್ನಡದಲ್ಲಿ ಬಿಡ್ತೀನಿ, ಅದಾದಮೇಲೆ 5 ಲ್ಯಾಂಗ್ವೇಜಲ್ಲಿ ಬರುತ್ತೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ. ಆಮೇಲೆ ಪ್ರೀತಿಯ ಮೆರವಣಿಗೆ ಅಂತ ಒಂದು ಸಾಂಗ್, ಅದು ಶೂಟಿಂಗ್ ಎಲ್ಲ ಆಗಿದೆ, ಅದನ್ನು ಒಂದೊಂದೇ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸುಪ್ರೀತ್ ಗಾಂಧಾರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಇನ್ನೂ ಇದೆ. ಸೊ ಅವಾಗ ನಿಮ್ಮ ಬಗ್ಗೆ ಯಾವಾಗಲೂ ಮಾತಾಡೋಣ ಸರ್. ಥ್ಯಾಂಕ್ ಯು. ಇದಿಷ್ಟು ನಟ, ಸಂಗೀತಗಾರ, ಅದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಒಂದು ಗಾಯಕ ಸುಪ್ರೀತ್ ಗಾಂಧಾರ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.